Good morning everybody, my dear students. ಸೊ ಇವತ್ತಿನ ಆನ್ಲೈನ್ ಕ್ಲಾಸ್ಗೆ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇನ್ ದ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ನಿಮಗೆ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ನಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಪ್ರಾಪರ್ಟೀಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೆ. ಅದರಲ್ಲಿ I was explaining about the properties of 3D series elements. 3D series elements ಜನರಲ್ ಆಗಿ ಏನೇನು ಪ್ರಾಪರ್ಟೀಸ್ ತೋರಿಸುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ನಿಮ್ಗೆ ಗೊತ್ತಿದೆ 3D ಸೀರೀಸು ಎಲಿಮೆಂಟ್ಸ್ ಅಂತಂದರೆ ಏನು, 4D ಸೀರೀಸು, 5D ಸೀರೀಸ್, 6D ಸೀರೀಸ್ ಅಂತ ಕ್ಲಾಸಿಫೈ ಮಾಡ್ಕೊಳ್ತೀನಿ ಡಿ ಬ್ಲಾಕ್ ಎಲಿಮೆಂಟ್ಸನ್ನು. ಸೊ ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಸೀರೀಸನ್ನು ತೊಗೊಂಡು 3D ಸೀರೀಸ್ ಎಲಿಮೆಂಟ್ಸನ್ನು ತೊಗೊಂಡು ಅದರದ್ದು ಪ್ರಾಪರ್ಟೀಸ್ ಏನೇನು ಬರುತ್ತೆ, ಲೈಕ್ ಜನರಲ್ ಟ್ರೆಂಡ್ ಏನೇನು ಬರುತ್ತೆ, ಇಂದ ಅಯನೈಸೇಷನ್ ಎಂಥಾಲ್ಪಿ ಇರ್ಬೋದು, ಅಟಾಮಿಕ್ ರೇಡಿಯಸ್ ಇರ್ಬೋದು, ಆ್ಯಂಡ್ ಸಿಮಿಲರ್ಲಿ ಸಮ್ ಪ್ರಾಪರ್ಟೀಸ್ ಲೈಕ್ ಮೆಟಾಲಿಕ್ ಪ್ರಾಪರ್ಟೀಸ್ ಹೆಂಗೆ ಬರುತ್ತೆ ಅದಕ್ಕೆ. ಸೊ ಅದೆಲ್ಲ ಡಿಸ್ಕಸ್ ಮಾಡಿ ಅದಾದಮೇಲೆ ನೆಕ್ಸ್ಟು ಐ ಹ್ಯಾವ್ ಟೇಕನ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ದ 3D ಸೀರೀಸ್ ಎಲಿಮೆಂಟ್ಸ್. ಅಲ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಅಂತಂದರೆ ಕಾಂಪೌಂಡ್ಸ್ ಆರ್ ದ elements of 3D series are the compounds of the 3D series elements. Generally they are paramagnetic or diamagnetic. Sometimes they can show magnetic properties such as paramagnetic property ತೋರಿಸುತ್ತೆ. ಯಾಕೆ ತೋರಿಸುತ್ತೆ ಮತ್ತು ಯಾವ ರೀತಿ ತೋರಿಸುತ್ತೆ, ಹೌ ಟು ಎಕ್ಸ್ಪ್ಲೈನ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ದ ಎಲಿಮೆಂಟ್. ಸ್ವಲ್ಪ ಬ್ರೇಕ್ ಆಯಿತು. ಅದೇ ಹೇಳ್ತಾ ಇದ್ದೆ ನಿಮಗೆ 3D series elements ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಬಗ್ಗೆ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೆ. ವೆನ್ ಡು ದ ಎಲಿಮೆಂಟ್ಸ್ ಆರ್ ದ ಕಾಂಪೌಂಡ್ಸ್ ಆಫ್ ದ 3D ಸೀರೀಸ್ ಎಲಿಮೆಂಟ್ ದೆ ಕ್ಯಾನ್ ಶೋ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಕ್ಕೆ ತೋರಿಸುತ್ತೆ, ಮತ್ತು ಕೆಲವೊಂದನ್ನು ಡಯಾಮ್ಯಾಗ್ನೆಟಿಕ್ ಅಂತ ತೊಗೊಳ್ತೀವಿ. ಆ್ಯಂಡ್ ವಾಟ್ ಇಸ್ ದ ರೀಸನ್ ಬಿಹೈಂಡ್ ದ ಡಯಾಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್, ಆ್ಯಂಡ್ ಸಿಮಿಲರ್ಲಿ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಕ್ಕೆ ತೋರಿಸುತ್ತೆ. ಸೊ ಅದೆಷ್ಟು ಎಕ್ಸ್ಪ್ಲನೇಷನ್ ನಿಮಗೆ ಕೊಟ್ಟಿದ್ದೆ, ಎಕ್ಸಾಂಪಲ್ಸು, ಮತ್ತು ಅಲ್ಲಿ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ಬಂದಾಗ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸನ್ನು ಕೌಂಟ್ ಮಾಡೋದು ಹೇಗೆ, ಆ್ಯಂಡ್ ಎಕ್ಸಾಂಪಲ್ಸ್ ಏನೇನು ತೊಗೊಂಡು ಒಂದಷ್ಟು ಎಕ್ಸಾಂಪಲ್ಸನ್ನು ತೊಗೊಂಡು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿದ್ದೀನಿ. ಆ್ಯಂಡ್ ಸಿಮಿಲರ್ಲಿ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟೈಪ್ ಆಫ್ ದ ಪ್ರಾಪರ್ಟೀಸ್ ಆಫ್ ದ 3D ಸೀರೀಸ್ ಎಲಿಮೆಂಟ್ಸ್. ಸೊ ದ ನೆಕ್ಸ್ಟ್ ಪ್ರಾಪರ್ಟಿ ಬಂದು ಏನು ಹೇಳ್ತಾ ಇದೆ ಅಂತಂದರೆ, ಟ್ರಾನ್ಸಿಷನ್ ಮೆಟಲ್ಸ್ ಆರ್ ದ ಎಲಿಮೆಂಟ್ಸ್ ಆರ್ ದ ಕಾಂಪೌಂಡ್ಸ್ ಆಫ್ ದ ಟ್ರಾನ್ಸಿಷನ್ ಎಲಿಮೆಂಟ್ ದೇ ಆರ್ ಕಲರ್ಡ್ ಅಂತ ಹೇಳ್ತಾನೆ. ಐ ರಿಪೀಟ್, ದ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆರ್ ದ ಮೆಟಲ್ಸ್. ಟ್ರಾನ್ಸಿಷನ್ ಮೆಟಲ್ಸ್ ಅಂತಂದರೆ ನಿಮ್ಗೆ ಗೊತ್ತಿರಬೇಕು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ, ಅದರಲ್ಲಿ 3D ಸೀರೀಸ್ ಎಲಿಮೆಂಟ್ಸ್ ಅಂತ ಜನರಲ್ ಆಗಿ ಇಲ್ಲಿ ತೊಗೊಂಡಿದ್ದೀನಿ. ದ ಎಲಿಮೆಂಟ್ಸ್ ಆಫ್ ದ ಟ್ರಾನ್ಸಿಷನ್ ಮೆಟಲ್ಸ್ ಆರ್ ದ ಕಾಂಪೌಂಡ್ಸ್ ಆಫ್ ದ ಟ್ರಾನ್ಸಿಷನ್ ಮೆಟಲ್ಸ್ ಜನರಲಿ ದೇ ಆರ್ ಕಲರ್ಡ್ ಅಂತ ಹೇಳ್ತಾನೆ. ಮೋಸ್ಟ್ ಆಫ್ ದ ಕಾಂಪೌಂಡ್ಸ್ ಆಫ್ ದ 3D ಅಥವಾ ಡಿ ಬ್ಲಾಕ್ ಎಲಿಮೆಂಟ್ಸ್ ಕಾಂಪೌಂಡ್ಸ್ ಜನರಲಿ ದೇ ಆರ್ ಕಲರ್ಡ್ ಇನ್ ನೇಚರ್ ಅಂತ ಹೇಳ್ತೀವಿ. ನಿಮ್ಗೆ ಹೇಳ್ತಾ ಇದ್ದೆ, ನೀವು ಸಾಲ್ಟ್ ಅನಾಲಿಸಿಸ್ ಮಾಡಬೇಕಾದ್ರೆ ಸಾಲ್ಟನ್ನು ನಿಮಗೆ ಯಾವ ಕಲರ್ ಸಾಲ್ಟನ್ನು ಕೊಡ್ತೀವಿ ಯಾವಾಗಲೂ ಅಂತಂದರೆ ವೈಟ್ ಸಾಲ್ಟ್ ಅಥವಾ ಕಲರ್ಲೆಸ್ ಸಾಲ್ಟನ್ನು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಸೊ ಯಾಕೆ ಕಲರ್ಡ್ ಸಾಲ್ಟನ್ನು ಕೊಡೋದಿಲ್ಲ, ಮತ್ತು ಕಲರ್ಡ್ ಸಾಲ್ಟ್ಸ್ ಯಾವ್ದು ಬರುತ್ತೆ ಅಂತ ಬಂದಾಗ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮಗೆ. ಸಾಲ್ಟ್ ಅನಾಲಿಸಿಸಲ್ಲಿ ನೀವು ಡಿಗ್ರಿಗೆ ಹೋದಾಗ ಅಲ್ಲಿ ಕಾಪರ್ ಸಲ್ಫೇಟ್ ಕಾಂಪೌಂಡನ್ನು ಕೊಡ್ತಾರೆ. ನಿಮ್ಗೆ ಗೊತ್ತಿರಲಿ, ಕಾಪರ್ ಅಂತಂದರೆ ಇಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಎ ಡಿ ಬ್ಲಾಕ್ ಎಲಿಮೆಂಟ್. ಸೊ ಕಾಪರಿಂದ ಕಾಪರ್ ಸಲ್ಫೇಟ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ ನೋಡಿ. ಆ ಕಾಂಪೌಂಡ್ ಕಾಪರ್ ಸಲ್ಫೇಟ್ ಅಂತ ತಗೊಂಡಾಗ ಅದು ಇಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಎ ಬ್ಲೂ ಕಲರ್ಡ್ ಕಾಂಪೌಂಡ್ ಅಂತ ಹೇಳ್ತೀವಿ. ಅದಕ್ಕೊಂದು ಕಲರ್ ಇರುತ್ತೆ, ಬ್ಲೂ ಕಲರ್ ಫಾರ್ಮೇಷನ್ ಆಗಿರುತ್ತೆ. ಸೊ ಹಾಗೆ ಇಫ್ ಯು ಟೇಕ್ ದ ಕಾಂಪೌಂಡ್ಸ್ ಆಫ್ ದ ಟ್ರಾನ್ಸಿಷನ್ ಮೆಟಲ್ಸ್ ಆರ್ ದ ಟ್ರಾನ್ಸಿಷನ್ ಮೆಟಾಲಿಕ್ ಎಲಿಮೆಂಟ್ಸ್ ಅಥವಾ ಕಾಂಪೌಂಡ್ಸನ್ನು ತಗೊಂಡಾಗ ಜನರಲಿ ದೇ ಆರ್ ಕಲರ್ಡ್ ಇನ್ ನೇಚರ್ ಅಂತ ಹೇಳ್ತಾನೆ. ಅಂದರೆ ದೇ ಕ್ಯಾನ್ ಶೋ ಕಲರ್ ಪ್ರಾಪರ್ಟಿ, ದೇ ಕ್ಯಾನ್ ಏಬಲ್ ಟು ಫಾರ್ಮ್ ಆರ್ ದೇ ಕ್ಯಾನ್ ಏಬಲ್ ಟು ಗಿವ್ ದ ಕಲರ್ ಟು ದ ಕಾಂಪೌಂಡ್ಸ್ ಆಫ್ ದೋಸ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಗೊತ್ತಾಯ್ತಲ್ಲ. ಸೊ ಈಗ ಕಾಂಪೌಂಡ್ಸ್ ಆಫ್ ದ ಟ್ರಾನ್ಸಿಷನ್ ಮೆಟಲ್ ದೇ ಆರ್ ಕಲರ್ಡ್, ಕಲರಿಂಗ್ ಪ್ರಾಪರ್ಟಿ ಬರ್ತದೆ ಕಾಂಪೌಂಡ್ಸ್ಗೆ ಅಂತ ಹೇಳ್ತಾ ಇದೆ. ಸೊ ಯೂಸಲ್ ಆಗಿ ಇಷ್ಟೇ. ಎಕ್ಸಾಮಲ್ಲಿ ಕೇಳಿದ್ರೆ ಗಿವ್ ರೀಸನ್ ದ ಕಾಂಪೌಂಡ್ಸ್ ಆಫ್ ದ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆರ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ದೇ ಆರ್ ಕಲರ್ಡ್, ವೈ, ವಾಟ್ ಈಸ್ ದ ರೀಸನ್ ಫಾರ್ ದಟ್ ಅಂತ ಹೇಳ್ತಾನೆ. ಯಾಕೆ ಒಂದು ಕಾಂಪೌಂಡ್ಗೆ ಅಥವಾ ಕಾಂಪೌಂಡ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ಗೆ ಕಲರ್ ಫಾರ್ಮೇಷನ್ ಆಗುತ್ತೆ, ವಾಟ್ ಈಸ್ ದ ರೀಸನ್ ಫಾರ್ ದಟ್. ಸೊ ಅನ್ನೋದಕ್ಕೆ ಒಂದು ರೀಸನ್ ಇದೆ ಇಲ್ಲಿ.
ಆ್ಯಂಡ್ ಬೇಸ್ಡ್ ಆನ್ ದಟ್ ಇಲ್ಲಿ ಸಿಂಪ್ಲಿ ಸೊ ಯಾಕೆ ಕಲರ್ ಫಾರ್ಮೇಷನ್ ಆಗುತ್ತೆ ಕಾಂಪೌಂಡಿಗೆ ಆ್ಯಂಡ್ ವಾಟ್ ಆರ್ ದ ರೀಸನ್ಸ್ ಅನ್ನೋದನ್ನು ಸೊ ಇಲ್ಲಿ ಈ ಪ್ರಾಪರ್ಟಿನಲ್ಲಿ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಆ ಪಾಯಿಂಟನ್ನು ಹೇಳ್ತಾ ಇದೆ, ಮೆನಿ ಟ್ರಾನ್ಸಿಷನ್ ಮೆಟಲ್ ಅಯಾನ್ಸ್ ದೇ ಆರ್ ಕಲರ್ಡ್ ಇನ್ ನೇಚರ್ ಆ್ಯಂಡ್ ಆಲ್ಸೋ ದ ಕಾಂಪೌಂಡ್ಸ್ ಆಫ್ ದ ಕಲರ್ ಆಫ್ ದ ಕಾಂಪೌಂಡ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದ ಟ್ರಾನ್ಸಿಷನ್ ಮೆಟಲ್ ಅಯಾನ್ಸ್ ಅಂತ ಹೇಳ್ತಾನೆ. ದ ಕಲರ್ ಆಫ್ ದ ಅಯಾನ್ ಆರ್ ದ ಕಾಂಪೌಂಡ್, ಯಾಕೆ ಇಲ್ಲಿ ಕಲರ್ ಫಾರ್ಮೇಷನ್ ಆಗುತ್ತೆ ಕಾಂಪೌಂಡಿಗೆ ಅಂತಂದರೆ, ದ ಕಲರ್ ಆಫ್ ದ ಅಯಾನ್ ಆರ್ ದ ಕಾಂಪೌಂಡ್ ಇಟ್ ಈಸ್ ಡ್ಯೂ ಟು ವಾಟ್ ಅಂತಾನೆ, ಇಟ್ ಈಸ್ ಡ್ಯೂ ಟು ದ ಟೂ ಸಿಂಪಲ್ ರೀಸನ್ಸ್ ಅಂತ ಹೇಳ್ತಾನೆ. ಇಟ್ ಈಸ್ ಡ್ಯೂ ಟು ದ ಫಸ್ಟ್ ರೀಸನ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಎಲ್ಲಿ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಅಂತಂದರೆ ಎಲ್ಲಿರುತ್ತೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಅಂತಂದರೆ, ದೇ ಆರ್ ಪ್ರೆಸೆಂಟ್ ಇನ್ ದ ಡಿ ಆರ್ಬಿಟಲ್ಸ್ ಅಂತ ಹೇಳ್ತಾನೆ. ಸೊ ಎಲ್ಲಿರುತ್ತೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಅಂತಂದರೆ, ಸೊ ದ ಕಲರ್ ಫಾರ್ಮೇಷನ್ ಇಟ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇನ್ ದ ಡಿ ಆರ್ಬಿಟಲ್ಸ್ ಅಂತ ಹೇಳ್ತಾನೆ. ಸೊ ದೇಫೋ ಇನ್ ದಟ್ ಡಿ ಆರ್ಬಿಟಲ್ಸ್ನಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದಾಗ ಸೊ ಕಾಂಪೌಂಡಿಗೆ ಸೊ ಕಲರ್ ಫಾರ್ಮೇಷನ್ ಆಗುವಂಥ ಅಥವಾ ಅಯಾನಿಗೆ ಕಲರ್ ಫಾರ್ಮೇಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದು ಒಂದು ರೀಸನ್ನು. ಸೊ ಇಟ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಅಂತ ಹೇಳ್ತಾನೆ. ದ ಸೆಕೆಂಡ್ ರೀಸನ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಇಟ್ ಈಸ್ ಡ್ಯೂ ಟು ದ ಡಿ ಟ್ರಾನ್ಸಿಷನ್ ಅಂತ ಹೇಳ್ತೀವಿ. ಏನಿದು ಡಿ ಟ್ರಾನ್ಸಿಷನ್ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ದಟ್ ಈಸ್ ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಥವಾ ಕಾಂಪ್ಲೆಕ್ಸ್ ಕಾಂಪೌಂಡ್ಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ದ ಕಲರ್ ಫಾರ್ಮೇಷನ್ ಆಫ್ ದ ಕೋಆರ್ಡಿನೇಷನ್ ಕಾಂಪೌಂಡ್. ಸೊ ನಿಮ್ಗೆ ಗೊತ್ತಿರಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸು ಯಾವ ಎಲಿಮೆಂಟ್ಸಲ್ಲಿ ಜಾಸ್ತಿ ಬರುತ್ತೆ ಅಥವಾ ಯಾವ ಎಲಿಮೆಂಟ್ಸು ಕೋಆರ್ಡಿನೇಷನ್ ಕಾಂಪೌಂಡ್ಸನ್ನು ಫಾರ್ಮೇಷನ್ ಮಾಡುತ್ತೆ ಅಂತಂದರೆ, ಓನ್ಲಿ ದ ಡಿ ಬ್ಲಾಕ್ ಎಲಿಮೆಂಟ್ ದೇ ಕೆನ್ ಏಬಲ್ ಟು ಫಾರ್ಮ್ ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಥವಾ ಕಾಂಪ್ಲೆಕ್ಸ್ ಕಾಂಪೌಂಡ್ಸನ್ನು ಫಾರ್ಮೇಷನ್ ಮಾಡುತ್ತೆ. ನಿಮಗೆ ಗೊತ್ತಿದೆ. ಸೊ ಅದರೊಳಗಡೆ ಡಿ ಟ್ರಾನ್ಸಿಷನ್ ಆಗುತ್ತೆ. ಏನು ಡಿ ಟ್ರಾನ್ಸಿಷನ್ ಅಂತಂದರೆ, ಸೊ ನಿಮಗೆ ಗೊತ್ತಿದೆ ಇನಿಷಿಯಲಿ 5D ಆರ್ಬಿಟಲ್ಸ್ ಇರುತ್ತೆ. ಆ 5D ಆರ್ಬಿಟಲ್ಸು ನೆಕ್ಸ್ಟ್ ಏನಾಗುತ್ತೆ ಸ್ಪ್ಲಿಟ್ ಆಗುತ್ತೆ ಅಂತ ಹೇಳ್ತಿದ್ದ. ಸೊ ಸ್ಪ್ಲಿಟ್ ಆಗಿ ಒಂದು T2G ಸೆಟ್ಟು ಮತ್ತು EG ಸೆಟ್ಟು ಇನ್ ದ ಕೇಸ್ ಆಫ್ ಆಕ್ಟಾಹೆಡ್ರಲ್ ಕೇಸಲ್ಲಿ. ಸೊ ಇನ್ ದ ಕೇಸ್ ಆಫ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸಲ್ಲಿ ಉಲ್ಟಾ ಆಗುತ್ತೆ. ಸೊ ಈ ಸೆಟ್ಟು ಮತ್ತು T2 ಸೆಟ್ ಅಂತ ಹೇಳ್ತೀವಲ್ಲ. ಸೊ ಈಗ ಇನ್ ಕೇಸ್ ಡಿ ಆರ್ಬಿಟಲ್ನಲ್ಲಿ ಒಂದು ಎಲೆಕ್ಟ್ರಾನ್ ಸಿಂಗಲ್ ಎಲೆಕ್ಟ್ರಾನ್ ಇದ್ದಾಗ ಸೊ ಇವಾಗ ಏನಾಗುತ್ತೆ, ಬೈ ಅಬ್ಸಾರ್ಬಿಂಗ್ ದ ಎನರ್ಜಿ ಫ್ರಮ್ ದ ಸನ್ಲೈಟಿಂದ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಂಡು ಏನು ಮಾಡುತ್ತೆ ಈ ಎಲೆಕ್ಟ್ರಾನು, ಸೊ ವಿಚ್ ಕ್ಯಾನ್ ಅಂಡರ್ಗೋ ಟ್ರಾನ್ಸಿಷನ್ ಫ್ರಮ್ ದ ಲೋವರ್ ಎನರ್ಜಿ ಡಿ ಆರ್ಬಿಟಲ್ ಟು ದ ಹೈಯರ್ ಎನರ್ಜಿ ಡಿ ಆರ್ಬಿಟಲ್ ಅಂತ ಹೇಳ್ತಾನೆ. ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನು ಮಾಡುತ್ತೆ, ದ ಡಿ ಆರ್ಬಿಟಲ್ಸ್ನಲ್ಲಿ ಇರುವಂಥ ಸಿಂಗಲ್ ಎಲೆಕ್ಟ್ರಾನ್ ಏನು ಮಾಡುತ್ತೆ, ಬೈ ಅಬ್ಸಾರ್ಬಿಂಗ್ ದ ಎನರ್ಜಿ ಇನ್ ದ ವಿಸಿಬಲ್ ರೀಸನಲ್ಲಿ ಅಬ್ಸಾರ್ಬ್ ಮಾಡಿ, ಯಾವುದೋ ಒಂದು ಕಲರ್ ರೀಸನಲ್ಲಿ ಅಬ್ಸಾರ್ಬ್ ಮಾಡಿ ಅಥವಾ ಯಾವುದೋ ಒಂದು ವೇವ್ಲೆಂತ್ ರೀಸನಲ್ಲಿ ಅಬ್ಸಾರ್ಬ್ ಮಾಡಿ ಅದೇನು ಮಾಡುತ್ತೆ ಎಕ್ಸೈಟ್ ಆಗುತ್ತೆ ಅಥವಾ ಟ್ರಾನ್ಸಿಷನ್ ಆಗುತ್ತೆ. ಸೊ ಎಲ್ಲಿಂದ ಎಲ್ಲಿಗೆ ಅಂತಂದರೆ, ಫ್ರಮ್ ದ ಲೋವರ್ ಸೆಟ್ ಆಫ್ ಡಿ ಆರ್ಬಿಟಲಿಂದ ಲೋವರ್ ಡಿ ಆರ್ಬಿಟಲಿಂದ ಹೈಯರ್ ಡಿ ಆರ್ಬಿಟಲ್ಗೆ ಅದು ಶಿಫ್ಟ್ ಆಗುತ್ತೆ. ಇದನ್ನು ನಾವು ಡಿ ಟ್ರಾನ್ಸಿಷನ್ ಅಂತ ಹೇಳ್ತೀವಿ. ಸೊ ಇದಾದಾಗ ಏನಾಗುತ್ತೆ ನಿಮ್ಗೆ ಹೇಳಿದ್ದೀನಿ. ಸೊ ಫಸ್ಟು ಎನರ್ಜಿನ ಅಬ್ಸಾರ್ಬ್ ಮಾಡುತ್ತೆ, ಅಬ್ಸಾರ್ಬ್ ಮಾಡಿಬಿಟ್ಟು ಅದು ಸೊ ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗುತ್ತೆ. ದೇರಿಂದ ಹೈಯರ್ ಎನರ್ಜಿ ಲೆವೆಲ್ನಲ್ಲಿ ದಟ್ ಎಲೆಕ್ಟ್ರಾನ್ ವಿಚ್ ಕೆನಾಟ್ ಏಬಲ್ ಟು ರಿಮೈನ್ ಫಾರ್ ಎ ಲಾಂಗರ್ ಟೈಮ್, ಮತ್ತೆ ಅದು ವಾಪಸ್ಸು ಗ್ರೌಂಡ್ ಸ್ಟೇಟಿಗೆ ಬರಲೇಬೇಕು. ಮತ್ತೆ ವಾಪಸ್ ಅದು ಡಿ ಟ್ರಾನ್ಸಿಷನ್ ಅಂದರೆ ಹೈಯರ್ ಎನರ್ಜಿ ಲೆವೆಲಿಂದ ಮತ್ತೆ ಲೋವರ್ ಎನರ್ಜಿ ಲೆವೆಲ್ಗೆ ಟ್ರಾನ್ಸಿಷನ್ ಆಗುತ್ತೆ. ಹೆಂಗಾಗುತ್ತೆ ಅಂತಂದರೆ, ಬೈ ಮೀನ್ಸ್ ಆಫ್ ಲೂಸಿಂಗ್ ದ ಅಬ್ಸಾರ್ಬ್ಡ್ ಎನರ್ಜಿ. ಅದೇನು ಮಾಡ್ತೋ ಅಬ್ಸಾರ್ಬ್ ಮಾಡಿತ್ತು ಎನರ್ಜಿನ, ಮತ್ತು ಆ ಎನರ್ಜಿನ ಏನು ಮಾಡುತ್ತೆ ಬಿಟ್ಕೊಟ್ಟು, ಅಂದರೆ ಬೈ ಮೀನ್ಸ್ ಆಫ್ ಲೂಸಿಂಗ್ ದಟ್ ಅಮೌಂಟ್ ಆಫ್ ಅಬ್ಸಾರ್ಬ್ಡ್ ಎನರ್ಜಿನ ಅದು ವಾಪಸ್ಸು ಬಿಟ್ಕೊಟ್ಟು ಅಥವಾ ವಾಪಸ್ಸು ಕಳ್ಕೊಂಡು ಏನಾಗುತ್ತೆ ಅದು ಲೋವರ್ ಡಿ ಆರ್ಬಿಟಲ್ಗೆ ಬರುತ್ತೆ. ಸೊ ಅದು ವಾಪಸ್ ಬರಬೇಕಾದ್ರೆ ಗ್ರೌಂಡ್ ಸ್ಟೇಟಿಗೆ ವಾಪಸ್ ಬರಬೇಕಾದ್ರೆ ಏನು ಮಾಡುತ್ತೆ, ಸೊ ಅದು ಎನರ್ಜಿನ ಬಿಟ್ಕೊಡುತ್ತೆ ಅಂತ ಹೇಳಿದೆ. ಸೊ ಎನರ್ಜಿನ ಯಾವ ರೀತಿ ಬಿಟ್ಕೊಡುತ್ತೆ ಅಂತಲೇ ಇನ್ ದ ಫಾರ್ಮ್ ಆಫ್ ಎ ಸೂಟಬಲ್ ಕಲರ್, ಇನ್ ದ ಫಾರ್ಮ್ ಆಫ್ ಎ ಡೆಫಿನೆಟ್ ಕಲರ್ನಲ್ಲಿ. ಸೊ ಅದನ್ನು ಬಿಟ್ಕೊಟ್ಟು ಒಂದು ಕಲರನ್ನು ಕೊಟ್ಬಿಟ್ಟು ಏನು ಮಾಡುತ್ತೆ, ಅನ್ನೋ ಕಲರ್ ಅಂತಂದರೆ ವಿಸಿಬಲ್ ರೇಡಿಯೇಷನ್. ಸೊ ಅದನ್ನು ಎನರ್ಜಿನ ಅಬ್ಸಾರ್ಬ್ ಮಾಡುವಂಥ ಎನರ್ಜಿನ ಒಂದು ಡೆಫಿನೆಟ್ ಕಲರ್ ರೀಸನ್ನಲ್ಲಿ ಅಥವಾ ರೇಡಿಯೇಷನ್ ರೀಸನ್ನಲ್ಲಿ ಅದನ್ನು ಬಿಟ್ಕೊಟ್ಟು ಏನು ಮಾಡುತ್ತೆ ವಾಪಸ್ ಅದು ಎಲೆಕ್ಟ್ರಾನು ಗ್ರೌಂಡ್ ಸ್ಟೇಟಿಗೆ ಬರುತ್ತೆ. ಆ್ಯಂಡ್ ಇಟ್ ಈಸ್ ಬಿಕಾಸ್ ಆಫ್ ದ ಡಿ ಟ್ರಾನ್ಸಿಷನ್ ಅಂತ ಹೇಳ್ತೀವಿ. ಆ್ಯಂಡ್ ದ ಕಲರ್ ಫಾರ್ಮೇಷನ್ ಆಫ್ ದ ಕಲರ್ ಫಾರ್ಮೇಷನ್ ಇನ್ ದ ಕಾಂಪೌಂಡ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಇಟ್ ಈಸ್ ಡ್ಯೂ ಟು ವಾಟ್ ಸರ್ ಅಂತಾನೆ, ಇಟ್ ಈಸ್ ಡ್ಯೂ ಟು ದ ಸೊ ಡಿ ಟ್ರಾನ್ಸಿಷನ್ ಅಂತ ಹೇಳ್ತೀವಿ. ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ಸೊ ಇಷ್ಟೇ, ಎಕ್ಸಾಂಪಲ್ ಕೇಳಿದ್ರೆ ಹಿಂಗೆ ಕೇಳ್ತಾನೆ. ಮೋಸ್ಟ್ ಆಫ್ ದ ಕಾಂಪೌಂಡ್ಸ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಥವಾ ಟ್ರಾನ್ಸಿಷನ್ ಮೆಟಲ್ಸ್ ದೇ ಆರ್ ಕಲರ್ಡ್. ವಾಟ್ ಇಸ್ ದ ರೀಸನ್ ಅಂತ ಕೇಳಿದ್ರೆ ಇದೆರಡು ರೀಸನ್ನ ಬರೋದು ಸಾಕು. ದೇರ್ಫೋರ್ ಈ ಪಾಯಿಂಟನ್ನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಅದನ್ನು ನೀವು ಮತ್ತೆ ಅದನ್ನು ಅಲ್ಲಿ ನೋಡ್ತಾ ಇದ್ದೀರಿ. ದ ಅನ್ಪೇರ್ಡ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ದ ಡಿ ಆರ್ಬಿಟಲ್ ಅಬ್ಸಾರ್ಬ್ಸ್ ಎನರ್ಜಿ ಫ್ರಮ್ ದ ವಿಸಿಬಲ್ ಲೈಟ್ ಆ್ಯಂಡ್ ಎಕ್ಸೈಟೆಡ್ ಟು ದ ಹೈಯರ್ ಎನರ್ಜಿ ಲೆವೆಲ್. In the higher energy level, it is unstable and hence get returned to the ground level by emitting the complementary color or by emitting the absorbed energy in the form of a complementary color ಅಂತ ಹೇಳ್ತಾನೆ.
ಆ್ಯಂಡ್ ಸೊ ದಟ್ ಇಟ್ ಕ್ಯಾನ್ ಗಿವ್ ದ ಕಲರ್ ಟು ದ ಕಾಂಪೌಂಡ್ ಅಂತ ಹೇಳ್ತಾನೆ. ಸೊ ಇದು ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ದೆ ಅದನ್ನು ಮತ್ತೆ ರಿಪೀಟ್ ಮಾಡಿದ್ದಾನೆ. ಎಕ್ಸಾಂಪಲ್ ಅಂತ ತೊಗೊಂಡ್ರೆ ನೋಡಿ, ದ ಕಾಂಪೌಂಡ್ಸ್ ಆಫ್ ಕಾಪರ್ 2+ ಅಯಾನ್ಸ್ ಅಥವಾ ಕಾಪರ್ 2+ ಅಯಾನ್ ಇದ್ದರೆ ಅದೇನು ಮಾಡುತ್ತೆ, ಸೊ ವಿಸಿಬಲ್ ರೇಡಿಯೇಷನ್ನಲ್ಲಿ ಸೊ ವಿಚ್ ಕ್ಯಾನ್ ಅಬ್ಸಾರ್ಬ್ ರೆಡ್ ಕಲರ್ ರೀಸನ್ನಲ್ಲಿ ಅದು ಎನರ್ಜಿನ ಅಬ್ಸಾರ್ಬ್ ಮಾಡುತ್ತೆ, ಅಂದರೆ ರೇಡಿಯೇಷನನ್ನು ಅಬ್ಸಾರ್ಬ್ ಮಾಡಿ ಸೊ ಅದು ವಾಪಸ್ಸು ಅದು ಗ್ರೌಂಡ್ ಸ್ಟೇಟ್ಗೆ ಮತ್ತೆ ವಾಪಸ್ಸು ಟ್ರಾನ್ಸಿಷನ್ ಆಗಬೇಕಾದ್ರೆ ಇದೇನು ಮಾಡುತ್ತೆ, ಬ್ಲೂ ಕಲರನ್ನು ಕೊಟ್ಬಿಟ್ಟು ಅದು ವಾಪಸ್ಸು ಟ್ರಾನ್ಸಿಷನ್ ಆಗುತ್ತೆ, ಗ್ರೌಂಡ್ ಲೆವೆಲಿಗೆ ಬರುತ್ತೆ, ಲೋವರ್ ಲೆವೆಲಿಗೆ ಬರುತ್ತೆ. ಆ್ಯಂಡ್ ಇಟ್ ಈಸ್ ವಾಟ್ ರೆಸ್ಪಾನ್ಸಿಬಲ್ ಫಾರ್ ದ ಬ್ಲೂ ಕಲರ್ ಫಾರ್ ದ ಕಾಪರ್ 2+ ಅಯಾನ್, ಬ್ಲೂ ಕಲರ್ ಫಾರ್ ದ ಕಾಪರ್ 2+ ಅಯಾನ್ಸ್ ಅಥವಾ ಕಾಂಪೌಂಡ್ಸ್ ಆಫ್ ದ ಕಾಪರ್ 2+ ಅಂತ ಹೇಳ್ತಾನೆ. ಹೀಗೆ ಅದೇ ಥರ ಇನ್ನೊಂದು ಕಾಂಪೌಂಡ್ ನೋಡಿ, ನಿಕ್ಕಲ್ ಕಾಂಪೌಂಡ್ ಏನಾದರೂ ಇದ್ದರೆ, ದ ಕಾಂಪೌಂಡ್ಸ್ ಆಫ್ ದ ನಿಕ್ಕಲ್ ದಟ್ ಈಸ್ Ni2+, ನಿಕ್ಕಲ್ 2+ ಅಯಾನ್ ಕಾಂಪೌಂಡ್ಸ್ ಏನಾದರೂ ಇದ್ದರೆ ಸೊ ಜನರಲಿ ಇಟ್ ಈಸ್ ಗ್ರೀನ್ ಇನ್ ಕಲರ್ ಅಂತ ಹೇಳ್ತಾನೆ. ಸೊ ಒನ್ಸ್ ಅಗೇನ್ ಆ ಗ್ರೀನ್ ಕಲರ್ ಯಾಕೆ ಬರುತ್ತೆ ಅಂತಾನೆ, ಇಟ್ ಈಸ್ ಬಿಕಾಸ್ ಆಫ್ ದ ಸೊ ಲಾಸ್ ಆಫ್ ಎನರ್ಜಿ, ಲಾಸ್ ಆಫ್ ಅಬ್ಸಾರ್ಬ್ಡ್ ಎನರ್ಜಿನ ಮತ್ತೆ ಎಮಿಟ್ ಮಾಡಿ ಇನ್ ದ ಫಾರ್ಮ್ ಆಫ್ ಗ್ರೀನ್ ಕಲರ್ನಲ್ಲಿ ಎಮಿಟ್ ಮಾಡಿದೆ ಏನು ಮಾಡುತ್ತೆ, ಆ ನಿಕ್ಕಲ್ ಕಾಂಪೌಂಡಿಗೆ ಒಂದು ಗ್ರೀನ್ ಕಲರನ್ನು ಕೊಡುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಸೊ ಕಲರ್ ಫಾರ್ಮೇಷನ್ ಇನ್ ದ ಕೇಸ್ ಆಫ್ ದ ಕಾಂಪೌಂಡ್ಸ್ ಆಫ್ ಟ್ರಾನ್ಸಿಷನ್ ಮೆಟಲ್ಸ್ ಅಥವಾ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಸೊ ಇದಿಷ್ಟು ನೆಕ್ಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀವಿ ಕಣಪ್ಪ. ನಿಮಗೆ ಅರ್ಥ ಆಗಿದೆ ಅಲ್ವಾ? ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಓಕೆ, ಸೊ ಇದು ನೆಕ್ಸ್ಟ್ ಪ್ರಾಪರ್ಟಿ, ದಟ್ ಈಸ್ ಕಲರ್ ಫಾರ್ಮೇಷನ್ ಇನ್ ದ ಕೇಸ್ ಆಫ್ ದ ಕಾಂಪೌಂಡ್ಸ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಸೊ ಸಿಮಿಲರ್ಲಿ ಆಫ್ಟರ್ ಸ್ಟಡಿಂಗ್ ಅಬೌಟ್ ದಿಸ್ ಕಲರ್ ಫಾರ್ಮೇಷನ್ ಫಾರ್ ದ ಕಾಂಪೌಂಡ್ಸ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್, ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಪರ್ಟಿ ಅಂತ ತೊಗೊಂಡ್ರೆ, ಇನ್ನೊಂದು ಪ್ರಾಪರ್ಟಿನ ತೊಗೊಳ್ಳೋದಾದರೆ ದ ನೆಕ್ಸ್ಟ್ ಪ್ರಾಪರ್ಟಿ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ತೊಗೊಂಡ್ರೆ, ಆ್ಯಂಡ್ ಜನರಲಿ ಇದು ನಮ್ಗೆ ಗೊತ್ತಿದೆ, ಸೊ ನಿಮ್ಗೆ ಗೊತ್ತಿರೋದನ್ನೇ ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ. ದೀಸ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಥವಾ ಟ್ರಾನ್ಸಿಷನ್ ಮೆಟಲ್ ದೇ ಕ್ಯಾನ್ ಏಬಲ್ ಟು ಫಾರ್ಮ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಥವಾ ಇದನ್ನು ಕಾಂಪ್ಲೆಕ್ಸ್ ಫಾರ್ಮೇಷನ್ ಅಂತ ಹೇಳ್ತಾನೆ. ಜನರಲಿ ಟ್ರಾನ್ಸಿಷನ್ ಮೆಟಾಲಿಕ್ ಎಲಿಮೆಂಟ್ಸ್ ಅಥವಾ ಟ್ರಾನ್ಸಿಷನ್ ಎಲಿಮೆಂಟ್ಸ್ ದೇ ಕ್ಯಾನ್ ಏಬಲ್ ಟು ಫಾರ್ಮ್ ದ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್. ನಿಮಗೆ ಗೊತ್ತಿದೆ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಂತಂದರೆ ಏನು ಅಂತಂದರೆ, ದೇ ಆರ್ ನಥಿಂಗ್ ಬಟ್ ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಸ್ಟಡಿ ಮಾಡಿದ್ದೀವಲ್ಲ, ಆ ಕೋಆರ್ಡಿನೇಷನ್ ಕಾಂಪೌಂಡ್ಸನ್ನೇ ನಾವಿಲ್ಲಿ ಕಾಂಪ್ಲೆಕ್ಸ್ ಕಾಂಪೌಂಡ್ ಅಂತ ಹೇಳ್ತೀವಿ. ದೇರ್ಫೋರ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಥವಾ ಕಾಂಪ್ಲೆಕ್ಸ್ ಕಾಂಪೌಂಡ್ಸನ್ನು ಯಾವ ಎಲಿಮೆಂಟ್ಸ್ ಫಾರ್ಮೇಷನ್ ಮಾಡುತ್ತೆ ಅಂತಂದರೆ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಓನ್ಲಿ ದ ಡಿ ಬ್ಲಾಕ್ ಎಲಿಮೆಂಟ್ ಜನರಲಿ ದೇ ಕ್ಯಾನ್ ಏಬಲ್ ಟು ಫಾರ್ಮ್ ದ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಂತ ಹೇಳ್ತಾನೆ. ಸೊ ಆ ಕಾಂಪ್ಲೆಕ್ಸ್ ಕಾಂಪೌಂಡ್ ಅಂತಂದ್ರೆ ಏನು, ಹೆಂಗೆ ಫಾರ್ಮೇಷನ್ ಆಗುತ್ತೆ, ಸೊ ಅದನ್ನು ಪ್ರಾಪರ್ಟೀಸ್ ಏನೇನು ಬರುತ್ತೆ ಕೋಆರ್ಡಿನೇಷನ್ ಕಾಂಪೌಂಡ್ಸು, ಇದಿಷ್ಟೂ ನಾವು ಬೇರೆ ಒಂದು ಸಪ್ರೇಟ್ ಚಾಪ್ಟರ್ನಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ ಚಾಪ್ಟರ್ಲಿ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ಹಾಗಿದ್ರೆ ಇಲ್ಲೇನು ಮಾಡ್ತೀವಿ, ಹಾಗೆ ಅಂದರೆ ಇಲ್ಲಿ ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾನೆ. ಸೊ ಯಾಕೆ ಒಂದು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಥವಾ ಟ್ರಾನ್ಸಿಷನ್ ಎಲಿಮೆಂಟ್ಸು ಸೊ ಕಾಂಪ್ಲೆಕ್ಸ್ ಕಾಂಪೌಂಡ್ಸನ್ನು ಫಾರ್ಮೇಷನ್ ಮಾಡ್ತವೆ, ವಾಟ್ ಈಸ್ ದ ರೀಸನ್ ಫಾರ್ ದ್ಯಾಟ್ ಅನ್ನೋದನ್ನು ಹೇಳ್ತಾ ಹೋಗ್ತಾನೆ. ದ ಫಾರ್ಮೇಷನ್ ಆಫ್ ದ ಕಾಂಪ್ಲೆಕ್ಸ್ ಇಟ್ ಈಸ್ ಡ್ಯೂ ಟು ವಾಟ್, ದ ಫಾರ್ಮೇಷನ್ ಆಫ್ ದ ಕಾಂಪ್ಲೆಕ್ಸ್ ಬೈ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಇಟ್ ಈಸ್ ಡ್ಯೂ ಟು ವಾಟ್ ಅನ್ನೋದನ್ನು ಸೊ ಇಲ್ಲಿ ಹೇಳ್ತಾ ಹೋಗ್ತಾನೆ. ಸೊ ತುಂಬ ಸಿಂಪಲ್ ಇದೆ. ಎಕ್ಸಾಮಲ್ಲಿ ಕೇಳ್ತಾನೆ ಹೀಗೆ, ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ದ ಟ್ರಾನ್ಸಿಷನ್ ಎಲಿಮೆಂಟ್ಸ್ ದೇ ಕ್ಯಾನ್ ಫಾರ್ಮ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್, ವೈ, ವಾಟ್ ಈಸ್ ದ ರೀಸನ್ ಅಂತ ಕೇಳ್ತಾನೆ. 2 ಮಾರ್ಕ್ಸ್ ಕೇಳ್ತಾನೆ ನಿಮಗೆ, ಇದರಲ್ಲೇ ಜಾಸ್ತಿ ಕೇಳ್ತಾನೆ ಹಿಂಗೆ. ದೇರ್ಫೋರ್ ಟ್ರಾನ್ಸಿಷನ್ ಮೆಟಲ್ ದೇ ಕ್ಯಾನ್ ಫಾರ್ಮ್ ಲಾರ್ಜ್ ನಂಬರ್ ಆಫ್ ಕಾಂಪ್ಲೆಕ್ಸ್ ಕಾಂಪೌಂಡ್. ನಾವು ನೋಡಿದ್ದೀವಿ ಪೊಟ್ಯಾಷಿಯಮ್ ಫೆರೋಸೈನ್ ನೋಡಿದ್ದೀವಿ, ಕ್ವಿಪ್ರೋಮೋನಿಯಂ ಸಲ್ಫೇಟ್ ನೋಡಿದ್ದೀವಿ, ಸೊ ಅದೇ ಥರ ಸೊ ಕೋಬಾಲ್ಟ್ ಅಮೈನ್ ಕ್ಲೋರೈಡ್ ನೋಡಿದ್ದೀವಿ. ಸೊ ಈ ಥರ ಸುಮಾರು ಕಾಂಪೌಂಡ್ಸನ್ನು ಅದು UPSC ನೇಮ್ ಕೊಡೋದು, ಪ್ರಾಪರ್ಟೀಸು, ಐಸೋಮೆರಿಸಮು ಇದೆಲ್ಲ ಬರುತ್ತೆ. ಐಸೋಮೆರಿಸಮ್ ನಿಮ್ಗೆ ಇಲ್ಲ, ಈ ಸಲ ತೆಗೆದಾಕಿದ್ದಾನೆ. ಬೇರೆ ಪ್ರಾಪರ್ಟೀಸ್ ಎಲ್ಲ ಸ್ಟಡಿ ಮಾಡಿದ್ದೀವಿ. ಅಂದರೆ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ದ ಟ್ರಾನ್ಸಿಷನ್ ಎಲಿಮೆಂಟ್ ದೇ ಕ್ಯಾನ್ ಏಬಲ್ ಟು ಫಾರ್ಮ್ ದ ಲಾರ್ಜ್ ನಂಬರ್ ಆಫ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸನ್ನು ಫಾರ್ಮೇಷನ್ ಮಾಡುತ್ತೆ. ಯಾಕೆ ಫಾರ್ಮೇಷನ್ ಮಾಡುತ್ತೆ, ವಾಟ್ ಈಸ್ ದ ರೀಸನ್ ಫಾರ್ ದ್ಯಾಟ್. ಸೊ ಯಾವ ಪಾಯಿಂಟ್ಸ್ ಇಲ್ಲಿ ಆ ಡಿ ಬ್ಲಾಕ್ ಎಲಿಮೆಂಟ್ಸನ್ನು ಕಾಂಪ್ಲೆಕ್ಸ್ ಕಾಂಪೌಂಡ್ ಫಾರ್ಮೇಷನ್ ಮಾಡೋದಕ್ಕೆ ಫೇವರ್ ಮಾಡುತ್ತೆ ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಇಲ್ಲಿ ದ ಫಾರ್ಮೇಷನ್ ಆಫ್ ದ ಕಾಂಪ್ಲೆಕ್ಸ್ ಇಟ್ ಈಸ್ ಡ್ಯೂ ಟು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ. ಯಾಕೆ ಇಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸು ಕಾಂಪ್ಲೆಕ್ಸ್ ಕಾಂಪೌಂಡ್ಸನ್ನು ಫಾರ್ಮೇಷನ್ ಮಾಡುತ್ತೆ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್, ನೋಡಿ ಒಂದಷ್ಟು ಪಾಯಿಂಟ್ಸನ್ನು ಹೇಳ್ತಾನೆ ಇಲ್ಲಿ, ಇಟ್ ಈಸ್ ಬಿಕಾಸ್ ಆಫ್ ದ ಸ್ಮಾಲರ್ ಸೈಜ್ ಆಫ್ ದ ಟ್ರಾನ್ಸಿಷನ್ ಮೆಟಲ್ ಅಯಾನ್ಸ್ ಅಂತ ಹೇಳ್ತಾನೆ. ಒಂದು, ದ ಫಸ್ಟ್ ರೀಸನ್ ವೈ ದ ಡಿ ಬ್ಲಾಕ್ ಎಲಿಮೆಂಟ್ ದೇ ಕ್ಯಾನ್ ಫಾರ್ಮ್ ದಿಸ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಂತಾನೆ, ಇಟ್ ಈಸ್ ಡ್ಯೂ ಟು ದ ಸ್ಮಾಲ್ ಸೈಜ್ ಆಫ್ ದ ಟ್ರಾನ್ಸಿಷನ್ ಮೆಟಲ್ ಅಯಾನ್ ಅಂತ ಹೇಳ್ತಾನೆ, ಅಥವಾ ಡಿ ಬ್ಲಾಕ್ ಎಲಿಮೆಂಟ್ ಅಯಾನ್ ಅಂತ ಹೇಳ್ತಾನೆ. ಜನರಲ್ ಆಗಿ ಟ್ರಾನ್ಸಿಷನ್ ಮೆಟಲ್ ಅಯಾನಿಗೆ ಸೊ ಸೈಜ್ ಅಂತ ತಗೊಂಡಾಗ ದ ಸೈಜ್ ಆಫ್ ದ ಟ್ರಾನ್ಸಿಷನ್ ಮೆಟಲ್ ಅಯಾನ್ ಇಟ್ ಈಸ್ ಸೆಟ್ ಟು ಬಿ ದ ಸ್ಮಾಲೆಸ್ಟ್. ಸೊ ದಟ್ ವಾಟ್ ಏನು ಮಾಡುತ್ತೆ, ಅದೇನು ಮಾಡುತ್ತೆ ನಮಗೆ ಗೊತ್ತಿದೆ. ಕೋಆರ್ಡಿನೇಷನ್ ಕಾಂಪೌಂಡ್ನಲ್ಲಿ ನೀವು ನೋಡಿದಿರಿ, ಅಲ್ಲೇನಾಗುತ್ತೆ ಬಿಟ್ವೀನ್ ದ ಸೆಂಟ್ರಲ್ ಆ್ಯಟಮ್ ಬಂದು ಇಲ್ಲಿ ಡಿ ಬ್ಲಾಕ್ ಎಲಿಮೆಂಟು, ಅದ್ರ ಸುತ್ತ ಏನಾಗುತ್ತೆ ಲಿಗ್ಯಾಂಡ್ಸ್ ಬಂದು ಬಾಂಡ್ ಆಗುತ್ತೆ. ಲಿಗ್ಯಾಂಡ್ಸ್ ಏನು ಮಾಡುತ್ತೆ, 2 ಎಲೆಕ್ಟ್ರಾನ್ಸನ್ನು ಕೊಡುತ್ತೆ. ಈಚ್ ಲಿಗ್ಯಾಂಡ್ ಆ್ಯಟಮ್ ವಿಚ್ ಕ್ಯಾನ್ ಡೊನೇಟ್ ಎ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟುವರ್ಡ್ ದ ಸೆಂಟ್ರಲ್ ಆ್ಯಟಮ್. ಆ ಎಲೆಕ್ಟ್ರಾನ್ಸನ್ನು ಕೊಟ್ಟಾಗ ಅಕ್ಸೆಪ್ಟ್ ಮಾಡುತ್ತೆ ಅದು
ಯಾಕೆ ಅದು ಅಕ್ಸೆಪ್ಟ್ ಮಾಡುತ್ತೆ ಅಂತಾನೆ ಬಿಕಾಸ್ ಆಫ್ ದ ಸೈಜ್ ಆಫ್ ದ ಒಂದು ರೀಸನ್ ಬಿಕಾಸ್ ಆಫ್ ದ ಸೈಜ್ ಆಫ್ ದ ಅಯಾನ್ ಅಂತ ಹೇಳ್ತಾನೆ. ಸ್ಮಾಲರ್ ದ ಸೈಜ್ ಆಫ್ ದ ಆಟಮ್ ಆಫ್ ದ ಅಯಾನ್, ಸೊ ಮೋರ್ ವಿಲ್ ಬಿ ದ ಆರ್ ಗ್ರೇಟರ್ ವಿಲ್ ಬಿ ದ ಎಬಿಲಿಟಿ ಆಫ್ ದಟ್ ಆಟಮ್ ಟು ಗೇನ್ ದ ಎಲೆಕ್ಟ್ರಾನ್ ಆರ್ ಟು ಅಕ್ಸೆಪ್ಟ್ ದ ಎಲೆಕ್ಟ್ರಾನ್ ಅಂತ ಹೇಳ್ತಾನೆ. ಬಿಕಾಸ್ ಆಫ್ ದ ಸ್ಮಾಲರ್ ಸೈಜ್ ಆಫ್ ದ ಆಟಮ್ ಅದ ಟ್ರಾನ್ಸಿಷನ್ ಮೆಟಲ್ ಅಯಾನ್ಸ್ ಜನರಲಿ, ಸೊ ಇದಕ್ಕೆ ಒಂದು ಕಾಂಪ್ಲೆಕ್ಸ್ ಕಾಂಪೌಂಡನ್ನು ಅಂದರೆ ಡಿ ಬ್ಲಾಕ್ ಎಲಿಮೆಂಟ್ಸ್ಗೆ ಕಾಂಪ್ಲೆಕ್ಸ್ ಕಾಂಪೌಂಡನ್ನು ಫಾರ್ಮೇಷನ್ ಮಾಡುವಂಥ ಎಬಿಲಿಟಿ ಇರುತ್ತೆ. ಇದೊಂದೇ ರೀಸನ್ ಅಲ್ಲ, ಇನ್ನೊಂದಷ್ಟು ರೀಸನ್ಸ್ ಹೇಳ್ತಾನೆ. ದ ಸೆಕೆಂಡ್ ರೀಸನ್ ವೈ ದ ಡಿ ಬ್ಲಾಕ್ ಎಲಿಮೆಂಟ್ ದೆ ಕ್ಯಾನ್ ಫಾರ್ಮ್ ದಿಸ್ ಕಾಂಪ್ಲೆಕ್ಸ್ ಅಂತಂದರೆ ದ ಸೆಕೆಂಡ್ ರೀಸನ್ ಇಟ್ ಈಸ್ ಬಿಕಾಸ್ ಆಫ್ ದ ಲಾರ್ಜರ್ ಅಯಾನಿಕ್ ಚಾರ್ಜ್ ಅಂತ ಹೇಳ್ತಾನೆ, ಅಥವಾ ಹೈ ಪೋಲರೈಸಿಂಗ್ ಪವರ್ ಅಂತ ಹೇಳ್ತಾನೆ. ಸೊ ನಿಮ್ಗೆ ಗೊತ್ತಿದೆ ಲಾರ್ಜರ್ ಅಯಾನಿಕ್ ಚಾರ್ಜ್ ಅಂತಂದರೆ, ಸೊ ನೀವು ನೋಡಿದಿರಿ ಅಲ್ಲಿ ದ ಚಾರ್ಜ್ ಆನ್ ದ ಸೆಂಟ್ರಲ್ ಆಟಮ್ ಅಂತ ತಗೊಂಡಾಗ, ಸೊ ಅದನ್ನು ನಾವು 2+ ಅಂತ ತೊಗೊಳ್ತೀವಿ, 3+ ಅಂತ ತೊಗೊಳ್ತೀವಿ. ಹೀಗೆ ಅಂದರೆ ಸೈಜ್ ಆಫ್ ದ ಆಟಮು ಕಡಿಮೆ ಇರುತ್ತೆ, ಸ್ಮಾಲರ್ ಇರುತ್ತೆ. ಅದರಿಂದ ಎಲೆಕ್ಟ್ರಾನ್ಸನ್ನು ರಿಮೂವ್ ಮಾಡಿದ್ಮೇಲೆ ದ ಸೈಜ್ ಆಫ್ ದ ರೆಸ್ಪೆಕ್ಟಿವ್ ಅಯಾನ್ ಸ್ಟಿಲ್ ಇಟ್ ವಿಲ್ ಬಿಕಮ್ ವೆರಿ ಲೆಸ್ ಅಂತ ಹೇಳ್ತಾನೆ. ಅವಾಗ ಏನಾಗುತ್ತೆ, ದ ಹೈಯರ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಆಟಮ್ ಆರ್ ದ ಅಯಾನ್ ಅಂತ ತಗೊಂಡಾಗ ಅವಾಗ ಏನಾಗುತ್ತೆ, ದ ಪೋಲರೈಸಿಂಗ್ ಪವರ್ ಆಫ್ ದ ಕ್ಯಾಟಯಾನ್ ಅಂತ ಹೇಳ್ತೀವಿ. ದ ಪೋಲರೈಸಿಂಗ್ ಪವರ್ ಅಂತಂದರೆ ಆ್ಯನಿಯಾನ್ಸಿಂದ ಅಥವಾ ಲಿಗ್ಯಾಂಡ್ಸಿಂದ ಎಲೆಕ್ಟ್ರಾನ್ಸನ್ನು ಅಕ್ಸೆಪ್ಟ್ ಮಾಡೋ ಅಥವಾ ಅಟ್ರ್ಯಾಕ್ಟ್ ಮಾಡುವಂಥ ಎಬಿಲಿಟಿ ಈ ಒಂದು ಟ್ರಾನ್ಸಿಷನ್ ಮೆಟಲ್ ಅಯಾನ್ಸ್ಗೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾನೆ. ಸೊ ಇದನ್ನು ನಾವು ಪೋಲರೈಸಿಂಗ್ ಪವರ್ ಅಂತ ಹೇಳ್ತಾನೆ, ಅಥವಾ ಅದನ್ನು ನಾವು ಲಾರ್ಜರ್ ಅಯಾನಿಕ್ ಚಾರ್ಜ್ ಆನ್ ದ ಆಟಮ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ ಅಂತ ಹೇಳ್ತಾನೆ. ಒಂದು ಇಟ್ ಈಸ್ ಬಿಕಾಸ್ ಆಫ್ ದ ಸ್ಮಾಲರ್ ಸೈಜ್ ಅಂತ ಹೇಳ್ತಾನೆ. ಇನ್ನೊಂದು ಪಾಯಿಂಟ್ ಏನು, ಇಟ್ ಈಸ್ ಬಿಕಾಸ್ ಆಫ್ ದ ಲಾರ್ಜರ್ ಅಯಾನಿಕ್ ಸೈಜ್ ಅಂತ ಹೇಳ್ತಾನೆ, ಅಥವಾ ಇಟ್ ಈಸ್ ಬಿಕಾಸ್ ಆಫ್ ದ ಹೈ ಪೋಲರೈಸಿಂಗ್ ಪವರ್ ಅಂತ ಹೇಳ್ತಾನೆ. ಇದು ಸೆಕೆಂಡ್ ಪಾಯಿಂಟು. ಸಿಮಿಲರ್ಲಿ the third point why these compound or the elements, transition elements, they can form the complex compound ಅಂತಾನೆ, it is because of the availability of vacant d orbitals ಅಂತ ಹೇಳ್ತಾನೆ. ಸೊ ನಿಮ್ಗೆ ಗೊತ್ತಿರಲಿ, ಕ್ಲಿಯರ್ ಆಗಿ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ದೆ ಅಲ್ಲಿ ಅಂತಂದರೆ, ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ದ ಕೋಆರ್ಡಿನೇಷನ್ ಕಾಂಪೌಂಡ್ ಆ ವಿ ಬಿ ಟಿನಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳ್ತಾ ಇದ್ದೆ. ಸೊ ಫಸ್ಟು ಸೆಂಟ್ರಲ್ ಆಟಮ್ ಏನು ಮಾಡುತ್ತೆ, ಒಂದಷ್ಟು ವೇಕೆಂಟ್ ಡಿ ಆರ್ಬಿಟಲ್ಸನ್ನು ಅದು ಪ್ರೊವೈಡ್ ಮಾಡುತ್ತೆ. ಯಾವುದಕ್ಕೆ, ಲಿಗ್ಯಾಂಡ್ಸ್ಗೆ. ಏನಕ್ಕೆ ಅಂತಂದರೆ ವೇಕೆಂಟ್ ಡಿ ಆರ್ಬಿಟಲ್ಸ್ ಅಂತಲೇ ಖಾಲಿ ಆರ್ಬಿಟಲ್ಸು, ಎಮ್ ಟಿ ಆರ್ಬಿಟಲ್ಸನ್ನು ಪ್ರೊವೈಡ್ ಮಾಡುತ್ತೆ. ಎಮ್ ಟಿ ಆರ್ಬಿಟಲ್ಸ್ ಏನಕ್ಕೆ ಬೇಕು ಅಂತಾನೆ, ಇನ್ ಆರ್ಡರ್ ಟು ಅಕ್ಸೆಪ್ಟ್ ದ ಎಲೆಕ್ಟ್ರಾನ್ ಅಥವಾ ಗೇನ್ ದ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾನೆ. ಸೊ ಲಿಗ್ಯಾಂಡ್ ಅಥವಾ ಆ ಲಿಗ್ಯಾಂಡ್ ಆಟಮ್ಸಿಂದ ಎಲೆಕ್ಟ್ರಾನ್ಸನ್ನು ಕೊಡುತ್ತಲ್ವ, ಕೊಟ್ಟಾಗ ಆ ಲಿಗ್ಯಾಂಡ್ ಆಟಮ್ ಕೊಟ್ಟಾಗ ಅದನ್ನು ಈಸ್ಕೊಂಡು ಇಟ್ಕೊಳ್ಳೋದಕ್ಕೆ ಜೇಬ್ ಬೇಕಲ್ಲ, ಅದು ಪಾಕೆಟ್ ಬೇಕಲ್ಲ ಅದಕ್ಕೆ. ಸೊ ಆ ಪಾಕೆಟ್ ಯಾವುದು, ಎಮ್ ಟಿ ಆರ್ಬಿಟಲ್ ಅಂತ ತೊಗೊಳ್ತೀವಿ ಇಲ್ಲಿ. ದೇರ್ಫೋರ್ ಇಟ್ ಈಸ್ ಬಿಕಾಸ್ ಆಫ್ ದ ಅವೈಲಬಿಲಿಟಿ ಆಫ್ ದ ವೇಕೆಂಟ್ ಡಿ ಆರ್ಬಿಟಲ್ಸ್ ಅಂತ ಹೇಳ್ತಾನೆ. ವೇಕೆಂಟ್ ಡಿ ಆರ್ಬಿಟಲ್ಸ್ ಸಿಗುತ್ತೆ, ಅಥವಾ ವೇಕೆಂಟ್ ಡಿ ಆರ್ಬಿಟಲ್ಸನ್ನು ಪ್ರೊವೈಡ್ ಮಾಡೋದ್ರಿಂದ ವೆರಿ ಈಸಿಲಿ ದಟ್ ಟ್ರಾನ್ಸಿಷನ್ ಎಲಿಮೆಂಟ್ ಆಫ್ ದ ಮೆಟಲ್ ವಿಚ್ ಕ್ಯಾನ್ ಅಕ್ಸೆಪ್ಟ್ ದ ಎಲೆಕ್ಟ್ರಾನ್ ಅಂತ ಹೇಳ್ತಾನೆ. ದೇರ್ಫೋರ್ ಇಟ್ ಈಸ್ ಬಿಕಾಸ್ ಆಫ್ ದ ಅವೈಲಬಿಲಿಟಿ ಆಫ್ ವೇಕೆಂಟ್ ಡಿ ಆರ್ಬಿಟಲ್ಸ್ ಅಂತ ಹೇಳ್ತಾನೆ. And these are the very important reasons why these compounds ಅಥವಾ elements of the transition elements they can able to form the complex compound ಅಂತಂದರೆ it is because of the 3 simple reason ಅಂತ ಹೇಳ್ತಾನೆ. ಸೊ ಒಂದು, ಸೊ it is because of the smaller size of the ಅಯಾನ್ ಅಂತ ಹೇಳ್ತಾನೆ. ಇನ್ನೊಂದು ಲಾರ್ಜರ್ ಅಯಾನಿಕ್ ಚಾರ್ಜ್ ಅಂತ ಹೇಳ್ತೀವಿ, ಅಥವಾ ಹೈ ಪೋಲರೈಸಿಂಗ್ ಪವರ್ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಈಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದ ಎಮ್ ಟಿ ಡಿ ಆರ್ಬಿಟಲ್ಸ್ ಅಂತ ಹೇಳ್ತಾನೆ. And because of all these reasons, transition elements ಅಥವಾ ಟ್ರಾನ್ಸಿಷನ್ ಮೆಟಲ್ they can able to form the complex compounds ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ಅಂತ ತಗೊಂಡಾಗ ನೋಡಿ, ನಾನು ಹೇಳಿದ್ನಲ್ಲ ಕ್ಯುಪ್ರಮೋನಿಯಂ ಸಲ್ಫೇಟ್ ಅಂತ ಒಂದು ಕಾಂಪೌಂಡು. ದಟ್ ಕ್ಯುಪ್ರಮೋನಿಯಂ ಸಲ್ಫೇಟ್ ಕಾಂಪೌಂಡ್ ಇಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಎ ಕೋಆರ್ಡಿನೇಷನ್ ಕಾಂಪೌಂಡ್ ಆರ್ ಎ ಕಾಂಪ್ಲೆಕ್ಸ್ ಕಾಂಪೌಂಡ್. ಇದರೊಳಗಡೆ ಕಾಪರ್ ಬಂದು ಸೆಂಟ್ರಲ್ ಆಟಮು, ಕಾಪರ್ ಬಂದು ಡಿ ಬ್ಲಾಕ್ ಎಲಿಮೆಂಟು. ಡಿ ಬ್ಲಾಕ್ ಎಲಿಮೆಂಟ್ ಏನು ಮಾಡುತ್ತೆ, ಸೊ ಒಂದು ಕಾಂಪ್ಲೆಕ್ಸ್ ಕಾಂಪೌಂಡನ್ನು ಫಾರ್ಮೇಷನ್ ಮಾಡ್ಕೊಂಡಿದೆ ವಿತ್ ದಟ್ ಆಫ್ ದ ಲಿಗ್ಯಾಂಡ್, ದಟ್ ಈಸ್ ಸೊ ಅಮೈನ್ ಲಿಗ್ಯಾಂಡ್ಸ್ ಅಂತ ಹೇಳ್ತೀವಿ. ಮತ್ತು ಅದ್ರ ಜೊತೆಗೆ ಒಂದು ಕೌಂಟರ್ ಅಯಾನು, ಸಲ್ಫೇಟ್ ಅಯಾನು, ಇಷ್ಟು ಜೊತೆಗೆ ಒಟ್ಟಿಗೆ ಕಂಬೈನ್ ಆಗಿ ಒಂದು ಕಾಂಪ್ಲೆಕ್ಸ್ ಕಾಂಪೌಂಡನ್ನು ಫಾರ್ಮೇಷನ್ ಮಾಡುತ್ತೆ. ಇದೊಂದು ಎಕ್ಸಾಂಪಲ್ ಇರ್ಬೋದು. ಆ್ಯಂಡ್ ಸಿಮಿಲರ್ಲಿ ಇನ್ನೊಂದು ತೊಗೊಂಡ್ರೆ ಪೊಟ್ಯಾಷಿಯಂ ಫೆರೋಸೈನೈಡ್ K4FeCN6 ಅಂತ ತೊಗೊಂಡಿದ್ದೀನಲ್ಲ. ಸೊ ಇದು ನಮ್ಗೆ ಗೊತ್ತಿದೆ. ಇಲ್ಲಿ ಬಂದು, ಸೊ ಇಲ್ಲಿ ಸೆಂಟ್ರಲ್ ಆಟಮ್ ಯಾವುದು ಅಂತಂದರೆ ಐರನ್ ಆಟಮ್. ದಟ್ ಐರನ್ ಆಟಮ್ ಬಂದು ಡಿ ಬ್ಲಾಕ್ ಎಲಿಮೆಂಟ್ ಅಥವಾ 3D ಸೀರೀಸ್ ಎಲಿಮೆಂಟ್ ಅಂತ ತಗೊಳ್ತೀವಿ. ಆ್ಯಂಡ್ ಬಿಕಾಸ್ ಆಫ್ ದಿಸ್, ಸೊ ಜನರಲಿ ದೀಸ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಥವಾ 3D ಸೀರೀಸ್ ಎಲಿಮೆಂಟ್ಸ್ ಅಂತ ತೊಗೊಂಡ್ರೆ ದೇ ಕ್ಯಾನ್ ಏಬಲ್ ಟು ಫಾರ್ಮ್ ದ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಂತ ಹೇಳ್ತಾನೆ. ವೈ ದೇ ಕ್ಯಾನ್ ಏಬಲ್ ಟು ಫಾರ್ಮ್ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ರೀಸನ್ ಅಂತ ಹೇಳ್ತಾನೆ. ಸೊ ಇಷ್ಟೇ, ಎಕ್ಸಾಮಲ್ಲಿ ಇಷ್ಟನ್ನು ಕೇಳ್ತಾನೆ. ಸೊ ನೀಟಾಗಿ ಅದನ್ನು ಓದ್ಕೊಂಡು ಅದನ್ನು ಬರೀರಿ. ಅರ್ಥ ಆಗಿದೆಯಲ್ವಾ? ಡೌಟ್ಸ್ ಏನಾದರೂ ಇದ್ದರೆ ಕೇಳಬೇಕು. ಇದು ನೆಕ್ಸ್ಟ್ ಪ್ರಾಪರ್ಟಿ, ಒಂದು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಯಿತು, ನೆಕ್ಸ್ಟು ಕಲರ್ ಫಾರ್ಮೇಷನ್ ಆಯಿತು, ನೆಕ್ಸ್ಟು ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಯಿತು.
ದೆನ್ ಸ್ಟಿಲ್ ಇದೇ ಥರ ಮುಂದೆ ಹೋದರೆ ದ ನೆಕ್ಸ್ಟ್ ಟೈಪ್ ಆಫ್ ದ ಪ್ರಾಪರ್ಟಿ ಅಂತ ತೊಗೊಂಡ್ರೆ, ಸೊ ಏನು ಬರುತ್ತೆ ನೆಕ್ಸ್ಟ್ ಪ್ರಾಪರ್ಟಿ ಅಂತ ತೊಗೊಂಡ್ರೆ, ಸೊ ದ ನೆಕ್ಸ್ಟ್ ಪ್ರಾಪರ್ಟಿ ಇಟ್ ಈಸ್ ನಥಿಂಗ್ ಬಟ್ ದ ಕ್ಯಾಟಾಲಿಟಿಕ್ ಪ್ರಾಪರ್ಟಿ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಥವಾ ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಹೇಳ್ತಾನೆ. ರೈಟ್, ಗೊತ್ತಾಗ್ತಿದೆಯಲ್ಲಪ್ಪ ನಿಮಗೆ? ಈಗ ನೆಕ್ಸ್ಟ್ ಪ್ರಾಪರ್ಟಿ ಕ್ಯಾಟಾಲಿಟಿಕ್ ಪ್ರಾಪರ್ಟಿ ಅಂತ ಹೇಳಿದೆ. ಏನಿದು ಕ್ಯಾಟಾಲಿಟಿಕ್ ಪ್ರಾಪರ್ಟಿ ಅಂತಂದರೆ, ಇಟ್ ಈಸ್ ವೆರಿ ಸಿಂಪಲ್ ಟು ಎಕ್ಸ್ಪ್ಲೈನ್. ಸೊ ನಿಮಗೆ ನಾನು ಕ್ಲಾಸ್ ಮಾಡಬೇಕಾದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ರಿಯಾಕ್ಷನ್ಸ್ ಹೇಳಬೇಕಾದ್ರೆ ಅಥವಾ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ರಿಯಾಕ್ಷನ್ಸ್ ಹೇಳಬೇಕಾದ್ರೆ, ಸೊ ನಾನು ಮಧ್ಯೆ ಹೇಳ್ತಾ ಇರ್ತೀನಿ, ಸಮ್ ರಿಯಾಕ್ಷನ್ಸ್ ದೇ ಆರ್ ಗೋಯಿಂಗ್ ಟು ಬಿ ಟೇಕಿಂಗ್ ಪ್ಲೇಸ್ ಸೊ ಇನ್ ದ ಪ್ರೆಸೆನ್ಸ್ ಆಫ್ ಕ್ಯಾಟಲಿಸ್ಟ್ ಅಂತ ಹೇಳ್ತಾನೆ. ಅಂದರೆ ಕೆಲವೊಂದು ರಿಯಾಕ್ಷನ್ಸ್ಗಳನ್ನ ಮಾಡಬೇಕಾದ್ರೆ ಅಲ್ಲಿ ನಾವು ಇನ್ ಆರ್ಡರ್ ಟು ಇನ್ಕ್ರೀಸ್ ದ ರೇಟ್ ಆಫ್ ದ ರಿಯಾಕ್ಷನ್, ಕೆಮಿಕಲ್ ಕೈನೆಟಿಕ್ಸ್ ಪ್ರಕಾರ ರೇಟನ್ನು ಇನ್ಕ್ರೀಸ್ ಮಾಡೋದಕ್ಕೆ ಅಥವಾ ಅಮೌಂಟ್ ಆಫ್ ಪ್ರಾಡಕ್ಟನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನಾವೇನು ಮಾಡ್ತೀವಿ, ಇನ್ ದ ಅಟ್ ಹೈ ಟೆಂಪರೇಚರು, ಪ್ರೆಷರು, ಅದ್ರ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಅಡಿಷನಲ್ ಆಗಿ ಒಂದು ಸಬ್ಸ್ಟೆನ್ಸನ್ನು ಆ್ಯಡ್ ಮಾಡ್ತೀವಿ. ಆ್ಯಂಡ್ ದಟ್ ಅಡಿಷನಲ್ ಸಬ್ಸ್ಟೆನ್ಸ್ ಇಟ್ ಈಸ್ ನಥಿಂಗ್ ಬಟ್ ದ ಕ್ಯಾಟಲಿಸ್ಟ್ ಅಂತ ಹೇಳ್ತಾನೆ. ಅಂದರೆ ದ ರಿಯಾಕ್ಷನ್ಸ್ ಜನರಲಿ ದೇ ಆರ್ ಗೋಯಿಂಗ್ ಟು ಬಿ ಟೇಕ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಎ ಕ್ಯಾಟಲಿಸ್ಟ್. ಇನ್ ಮೋಸ್ಟ್ ಆಫ್ ದ ಕೇಸಸಲ್ಲಿ ನೋಡಿರ್ಬೋದು ನೀವು. ಹಾಗಿದ್ರೆ ಈ ಕ್ಯಾಟಲಿಸ್ಟನ್ನು ನಾವು ಯಾವ್ದು ತೊಗೊಳ್ತೀವಿ, ಯಾವ ಸಬ್ಸ್ಟೆನ್ಸ್ ಇರುತ್ತೆ ಕ್ಯಾಟಲಿಸ್ಟ್ ಅಂತಂದರೆ, ದ ಮೋಸ್ಟ್ ಆಫ್ ದ ಕ್ಯಾಟಲಿಸ್ಟ್ ದಟ್ ವಿ ಆರ್ ಯೂಸಿಂಗ್, ದಟ್ ವಿ ಕ್ಯಾನ್ ಯೂಸ್ ಫಾರ್ ದ ಕೆಮಿಕಲ್ ರಿಯಾಕ್ಷನ್ಸ್ ಟು ಕ್ಯಾರಿ ಔಟ್, ಮೋಸ್ಟ್ ಆಫ್ ದ ಕ್ಯಾಟಲಿಸ್ಟ್ ಅಥವಾ ಆಲ್ಮೋಸ್ಟ್ ಆಲ್ ದ ಕ್ಯಾಟಲಿಸ್ಟ್ ಅಂತ ಅನ್ಬೋದು. ಆಲ್ಮೋಸ್ಟ್ ಆಲ್ ದ ಕ್ಯಾಟಲಿಟಿಕ್ ಸಬ್ಸ್ಟೆನ್ಸ್ ದೇ ಆರ್ ನಥಿಂಗ್ ಬಟ್ ದ ಐದರ್ ದ ಎಲಿಮೆಂಟ್ಸ್ ಆರ್ ದ ಕಾಂಪೌಂಡ್ಸ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಒಂದು ಬೆಸ್ಟ್ ಎಕ್ಸಾಂಪಲ್ ನೋಡಿ, ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಒಂದು ರಿಯಾಕ್ಷನ್ ಮಾಡ್ತೀವಿ, ದಟ್ ಈಸ್ ಹೈಡ್ರೋಜನೇಷನ್ ಆಫ್ ಆಲ್ಕೀನ್ ಅಂತ ಮಾಡ್ತೀವಿ. ಅಂದರೆ ಈಥಿನ್ ಮಾಲಿಕ್ಯೂಲ್ ಇದೆ, CC ಡಬಲ್ ಬಾಂಡ್ ಇದೆ, ಸೊ ಅದಕ್ಕೆ ಒಂದು ಹೈಡ್ರೋಜನೇಷನ್ ಮಾಡ್ತೀವಿ. ಹೈಡ್ರೋಜನೇಷನ್ ಅಂತ ಅಡಿಷನ್ ಆಫ್ ಹೈಡ್ರೋಜನ್ ಮಾಡ್ತೀವಿ. ಮಾಡಿದಾಗ ಅದು ಆಲ್ಕೀನ್ ಆಲ್ಕೀನ್ ಈಸ್ ಕನ್ವರ್ಟೆಡ್ ಇಂಟು ಆಲ್ಕೀನ್ ಕಾಂಪೌಂಡ್ ಆಗಿ ಕನ್ವರ್ಷನ್ ಆಗುತ್ತೆ. ಅದು ಒಂದು ರಿಯಾಕ್ಷನು. ಬಟ್ ಆ ರಿಯಾಕ್ಷನ್ ಮಾಡಬೇಕಾದ್ರೆ ಅಲ್ಲೊಂದು ಕ್ಯಾಟಲಿಸ್ಟನ್ನ ಯೂಸ್ ಮಾಡ್ತೀವಿ. ವಾಟ್ ಇಸ್ ದಟ್ ಕ್ಯಾಟಲಿಸ್ಟ್ ಅಂತಲೇ ಇಟ್ ಈಸ್ ನಥಿಂಗ್ ಬಟ್ ನಿಕ್ಕಲ್ ಕ್ಯಾಟಲಿಸ್ಟ್ ಅಥವಾ ಪೆಲೆಡಿಯಮ್ ಕ್ಯಾಟಲಿಸ್ಟ್ ಅಥವಾ ಪ್ಲ್ಯಾಟಿನಮ್ ಕ್ಯಾಟಲಿಸ್ಟ್ ಅಂತ ಯೂಸ್ ಮಾಡ್ತೀವಿ. ನಾನು ಏನಿಲ್ಲಿ ನಿಕ್ಕಲ್ಲು, ಪೆಲೆಡಿಯಮ್ಮು, ಪ್ಲ್ಯಾಟಿನಮ್ ಅಂತ ಹೇಳ್ತಾ ಇದ್ದೀನಲ್ಲ, ದೇ ಆರ್ ನಥಿಂಗ್ ಬಟ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್. ಸೊ ದೇರ್ಫೋರ್ ನಿಕ್ಕಲ್ ಇದೆ ಇಲ್ಲಿ, ನಿಕ್ಕಲ್ ವಿಚ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಎ ಡಿ ಬ್ಲಾಕ್ ಎಲಿಮೆಂಟ್ ಅಂತ ಹೇಳ್ತಾನೆ. ಸೊ ದಟ್ ನಿಕ್ಕಲ್ ಹಿಯರ್ ವಿಚ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಎ ಕ್ಯಾಟಲಿಸ್ಟ್ ಅಂತ ಹೇಳ್ತಾನೆ. ಆ್ಯಂಡ್ ಆ ಕ್ಯಾಟಲಿಸ್ಟ್ ಅಂತಂದರೆ ಯಾಕೆ ಅದನ್ನು ಯೂಸ್ ಮಾಡ್ತೀವಿ, ಅದಕ್ಕೊಂದು ಪ್ರಾಪರ್ಟಿ ಬರುತ್ತೆ, ದಟ್ ಈಸ್ ಕ್ಯಾಟಲಿಟಿಕ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಸೊ ಅದೇ ಥರ ಇನ್ನೊಂದು ಎಕ್ಸಾಂಪಲ್ಲು ನೀವು ತೊಗೊಂಡ್ರೆ, ಅನದರ್ ಎಕ್ಸಾಂಪಲ್ ಅಂತ ತೊಗೊಂಡ್ರೆ, ಸೊ ಇನ್ನೊಂದು ಇದಿರ್ಬೋದು, ಯಾವುದು ಪ್ರಿಪ್ರೇಷನ್ ಆಫ್ ನೈಟ್ರಿಕ್ ಆ್ಯಸಿಡ್ನಲ್ಲಿ ಅಥವಾ ಪ್ರಿಪ್ರೇಷನ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ನಲ್ಲಿ ತೊಗೊಂಡ್ರೆ ಅಲ್ಲೊಂದು ವೆನೆಡಿಯಮ್ ಪೆಂಟಾಕ್ಸೈಡ್ ಅಂತ ಯೂಸ್ ಮಾಡ್ತೀರಿ. ಕಾಂಪೌಂಡ್ ಆಫ್ ವೆನೆಡಿಯಮ್ V2O5, ವೆನೆಡಿಯಮ್ ಪೆಂಟಾಕ್ಸೈಡ್ ವಿಚ್ ಈಸ್ ಯೂಸ್ಡ್ ಎಸ್ ಎ ಕ್ಯಾಟಲಿಸ್ಟ್ ಅಂತ ಹೇಳ್ತಾನೆ. ಆ ವೆನೆಡಿಯಮ್ ಪೆಂಟಾಕ್ಸೈಡ್ನಲ್ಲಿ ವೆನೆಡಿಯಮ್ ಬಂದು ನೋಡಿ ಡಿ ಬ್ಲಾಕ್ ಎಲಿಮೆಂಟು, ಅದರ ಕಾಂಪೌಂಡು ಡಿ ಬ್ಲಾಕ್ ಎಲಿಮೆಂಟ್ ಕಾಂಪೌಂಡ್ ಅದು. ಸೊ ಇಲ್ಲಿ ವೆನೆಡಿಯಮ್ಮು ಡಿ ಬ್ಲಾಕ್ ಎಲಿಮೆಂಟು, ಇದಿರೋದ್ರಿಂದ ಅದಕ್ಕೆ ಕ್ಯಾಟಲಿಟಿಕ್ ಪ್ರಾಪರ್ಟಿ ಬಂತು ಆ ಕಾಂಪೌಂಡಿಗೆ. ಅದೇ ಥರ ಅಮೋನಿಯಾ ಮ್ಯಾನುಫ್ಯಾಕ್ಚರ್ನಲ್ಲಿ ಹೇಬರ್ಸ್ ಪ್ರೋಸೆಸ್ಸಲ್ಲಿ ಅಲ್ಲೂ ಅಷ್ಟೇ ಐರನ್ ಅಥವಾ ಐರನ್ ಆಕ್ಸೈಡ್ ಇದನ್ನು ತೊಗೊಳ್ತೀನಿ ನಾನು, ಆ್ಯಸ್ ಎ ಕ್ಯಾಟಲಿಸ್ಟ್ ಆಗಿ ಯೂಸ್ ಮಾಡ್ತೀನಿ. ಆ್ಯಂಡ್ ಇಲ್ಲೂ ಅಷ್ಟೇ ಐರನ್ ಏನಿದೆಯಲ್ವಾ, ಐರನ್ ಇಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಎ ಡಿ ಬ್ಲಾಕ್ ಎಲಿಮೆಂಟ್. ಅಂದರೆ ದ ಕ್ಯಾಟಲಿಟಿಕ್ ಪ್ರಾಪರ್ಟಿ ಆಫ್ ದ ಎಲಿಮೆಂಟ್ಸ್ ಅಂತ ತಗೊಂಡಾಗ ಜಾಸ್ತಿ ಯಾವುದಕ್ಕೆ ಕ್ಯಾಟಲಿಟಿಕ್ ಪ್ರಾಪರ್ಟಿ ಬರುತ್ತೆ ಅಂತಲೇ, ಸೊ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಥವಾ ಡಿ ಬ್ಲಾಕ್ ಎಲಿಮೆಂಟ್ಸ್ಗೆ ಕ್ಯಾಟಲಿಟಿಕ್ ಪ್ರಾಪರ್ಟಿ ಜಾಸ್ತಿ ಇದೆ, ತುಂಬ ಜಾಸ್ತಿ ಇದೆ. ಹಾಗಿದ್ರೆ ಯಾಕೆ ಇಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸು ಕ್ಯಾಟಲಿಟಿಕ್ ಪ್ರಾಪರ್ಟಿನ ತೋರಿಸುತ್ತೆ? ಒಂದಷ್ಟು ಎಕ್ಸಾಂಪಲ್ಸ್ ಅಂತ ತೊಗೊಂಡಾಗ ಏನೇನು ಎಕ್ಸಾಂಪಲ್ಸ್ ಕೊಡ್ಬೋದು ಅದನ್ನು ಸೊ ಈ ಒಂದು ಟಾಪಿಕಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಹೇಳುತ್ತೆ ಇಲ್ಲಿ, ಟ್ರಾನ್ಸಿಷನ್ ಮೆಟಲ್ಸ್ ಆ್ಯಂಡ್ ದೇರ್ ಕಾಂಪೌಂಡ್ಸ್ ದೇ ಕ್ಯಾನ್ ಆ್ಯಕ್ಟ್ಸ್ ಆ್ಯಸ್ ಕ್ಯಾಟಲಿಸ್ಟ್ಸ್ ಫಾರ್ ವೇರಿಯಸ್ ಕೆಮಿಕಲ್ ರಿಯಾಕ್ಷನ್. ಇನ್ ದ ವೇರಿಯಸ್ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ನಾವು ಟ್ರಾನ್ಸಿಷನ್ ಮೆಟಲ್ಸ್ ಅಥವಾ ಕಾಂಪೌಂಡ್ಸ್ ಆಫ್ ದ ಟ್ರಾನ್ಸಿಷನ್ ಮೆಟಲ್ಸನ್ನು ನಾವು ಕ್ಯಾಟಲಿಸ್ಟ್ಗಳಾಗಿ ಯೂಸ್ ಮಾಡ್ತೀವಿ. Why these D block elements are the compounds of the D block elements? They can show catalytic property ಏನಕ್ಕೆ ತೋರಿಸುತ್ತೆ ಅಂತ ಅಂದರೆ, ಇಟ್ ಈಸ್ ಬಿಕಾಸ್ ಆಫ್ ದ ಫಾಲೋಯಿಂಗ್ ರೀಸನ್ಸ್ ಅಂತ ಹೇಳ್ತಾನೆ. ಎಕ್ಸಾಂಪಲ್ ಕೇಳ್ತಾನೆ, ದ ಕಾಂಪೌಂಡ್ಸ್ ಆಫ್ ದ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆರ್ ದ ಕಾಂಪೌಂಡ್ಸ್ ಆಫ್ ದ ಟ್ರಾನ್ಸಿಷನ್ ಮೆಟಲ್ ದೇ ಕ್ಯಾನ್ ಶೋ ಕ್ಯಾಟಲೈಟಿಕ್ ಪ್ರಾಪರ್ಟಿ. ವೈ ಗಿವ್ ರೀಸನ್ ಅಂತ ಕೇಳ್ತಾನೆ. ಎರಡೆರಡು ಮಾರ್ಕ್ಸ್ ಕೇಳ್ತಾನೆ ಇದನ್ನು. ಸೊ ಯಾಕೆ ಕೇಳುತ್ತೆ, ದ ಕ್ಯಾಟಲಿಟಿಕ್ ಪ್ರಾಪರ್ಟಿ ಆಫ್ ದ ಟ್ರಾನ್ಸಿಷನ್ ಮೆಟಲ್ಸ್ ಇಟ್ ಈಸ್ ಡ್ಯೂ ಟು ವಾಟ್ ಅಂತ, ಇಟ್ ಈಸ್ ಡ್ಯೂ ಟು ದ ಫಾಲೋಯಿಂಗ್ ರೀಸನ್ಸ್ ಅಂತ ಹೇಳ್ತಾನೆ. ಒಂದು, ದ ಫಸ್ಟ್ ರೀಸನ್ ಇಟ್ ಈಸ್ ಬಿಕಾಸ್ ಆಫ್ ದ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಶೋನ್ ಬೈ ದ ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಹೇಳ್ತಾನೆ. ಒನ್ ಆಫ್ ದ ಸಿಂಪಲ್ ರೀಸನ್ ವೈ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ದ ಕಾಂಪೌಂಡ್ಸ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ ದೇ ಕ್ಯಾನ್ ಶೋ
ಕ್ಯಾಟಲಿಟಿಕ್ ಪ್ರಾಪರ್ಟಿ ಅಂತಲೇ ಒಂದು ರೀಸನ್ ಅದಕ್ಕೆ. ಸೊ ನಮಗೆ ಗೊತ್ತಿದೆ ಆಕ್ಸಿಡೇಷನ್ ಸ್ಟೇಟ್ ಅಂತ ಒಂದು ಕೆಮಿಕಲ್ ಪ್ರಾಪರ್ಟಿನ ಸ್ಟಡಿ ಮಾಡಿದ್ವಿ ಡಿ ಬ್ಲಾಕ್ ಎಲಿಮೆಂಟ್ಸ್ಗೆ. ಡಿ ಬ್ಲಾಕ್ ಎಲಿಮೆಂಟ್ಸ್ ಅಥವಾ ಟ್ರಾನ್ಸಿಷನ್ ಮೆಟಾಲಿಕ್ ಎಲಿಮೆಂಟ್ಸು ಜನರಲ್ ಆಗಿ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸುತ್ತೆ. ಆ್ಯಂಡ್ ದಿಸ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಇಟ್ ಈಸ್ ದ ಒನ್ ರೀಸನ್ ಸೊ which can, because of which the compounds or the elements of the transition metal they can show catalytic property ಅಂತ ಹೇಳುತ್ತೆ. ಸೊ ಅಲ್ಲಿ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸೋದ್ರಿಂದ ಸೊ ಜನರಲ್ ಆಗಿ ಸೊ ಒಂದು ಕ್ಯಾಟಲೈಟಿಕ್ ಪ್ರಾಪರ್ಟಿ ಬರುತ್ತೆ ಅನ್ನೋದನ್ನು ಒಂದು ಪಾಯಿಂಟನ್ನು ಹೇಳ್ತಾನೆ. ಇನ್ನೊಂದು ಬಿಕಾಸ್ ಆಫ್ ದ ಲಾರ್ಜ್ ಸರ್ಫೇಸ್ ಏರಿಯಾ ಪ್ರೊವೈಡೆಡ್ ಬೈ ದ ಕ್ಯಾಟಲಿಸ್ಟ್. ಅಂದರೆ ಕ್ಯಾಟಲಿಸ್ಟ್ ಇಲ್ಲಿ ಆ್ಯಕ್ಟಿವಿಟಿ ಏನಪ್ಪ ಇಲ್ಲಿ ಅಂತಂದರೆ ಡ್ಯೂರಿಂಗ್ ಎನಿ ಕೆಮಿಕಲ್ ರಿಯಾಕ್ಷನಲ್ಲಿ ಜನರಲ್ ಆಗಿ ಈ ಕ್ಯಾಟಲಿಸ್ಟ್ ಏನು ಮಾಡುತ್ತೆ ಅಂತಂದರೆ ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನಲ್ಲಿ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸು ರಿಯಾಕ್ಷನ್ ಆಗೋದಕ್ಕೆ ಒಂದು ಸರ್ಫೇಸನ್ನು ಪ್ರೊವೈಡ್ ಮಾಡುತ್ತೆ, ಅಂದರೆ ಒಂದು ಜಾಗನ ಪ್ರೊವೈಡ್ ಮಾಡುತ್ತೆ. ಅದು ಜನರಲ್ ಆಗಿ ಎಲ್ಲಿ ನಾವು ಕ್ಯಾಟಲಿಟಿಕ್ ರಿಯಾಕ್ಷನ್ ಮಾಡ್ತೀವಿ ಅಥವಾ ಕ್ಯಾಟಲಿಸ್ಟನ್ನ ಯೂಸ್ ಮಾಡಿಕೊಂಡು ಎಲ್ಲಿ ಕೆಮಿಕಲ್ ರಿಯಾಕ್ಷನ್ಸನ್ನು ನಾವು ಯೂಸ್ ಮಾಡ್ತೀವಿ, ಕ್ಯಾರಿ ಔಟ್ ಮಾಡ್ತೀವಿ, ಅಲ್ಲೇನಾಗುತ್ತೆ ಅಂತಂದರೆ ಆಲ್ವೇಸ್ ಇದು ಸಬ್ಸ್ಟೆನ್ಸ್ ನೋಡಿ, ಇದು ಕ್ಯಾಟಲಿಸ್ಟ್ ಅಂತ ತೊಗೊಂಡಿದ್ದೀನಿ. ಆಲ್ವೇಸ್ ದ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಯಾವಾಗಲೂ ಓವರ್ ದ ಸರ್ಫೇಸ್ ಆಫ್ ದ ಕ್ಯಾಟಲಿಸ್ಟ್ ಮೇಲೆ ಜನರಲ್ ಆಗಿ ಅದು ರಿಯಾಕ್ಷನ್ ಆಗುತ್ತೆ. ಅಂದರೆ ಅಲ್ಲೊಂದು ಸರ್ಫೇಸ್ ಕೆಮಿಸ್ಟ್ರಿನಲ್ಲಿ ನೋಡಿದ್ರಿ ಅಡ್ಸಾಪ್ಷನ್ ಆಗುತ್ತೆ. ಅಡ್ಸಾಪ್ಷನ್ ಆದಮೇಲೆ ಒಳಗಡೆ ಅಲ್ಲಿ ಒಂದು ಇಂಟರ್ಮೀಡಿಯೇಟ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಅದು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ, ಡಿಸಾಪ್ಷನ್ ಆಗುತ್ತೆ, ಕೊನೆಯಲ್ಲಿ ಪ್ರಾಡಕ್ಟ್ ಹೊರಗಡೆ ಬರುತ್ತೆ ಅಂತ ಸರ್ಫೇಸ್ ಕೆಮಿಸ್ಟ್ರಿನಲ್ಲಿ ನಾನು ಹೇಳಿದ್ದೆ ನಿಮಗೆ. ಸೊ ಇಲ್ಲಿ ಯಾಕೆ ಇಲ್ಲಿ ಅದಕ್ಕೊಂದು ಕ್ಯಾಟಲಿಟಿಕ್ ಪ್ರಾಪರ್ಟಿ ಜಾಸ್ತಿ ಬರುತ್ತೆ ಅಂತ ಬಿಕಾಸ್ ಆಫ್ ದ ಸಿಂಪಲ್ ರೀಸನ್. ದ ಸೆಕೆಂಡ್ ರೀಸನ್ ಹೇಳುತ್ತೆ ಇಲ್ಲಿ ಎಲ್ಲಿ ನಾವು ಡಿ ಬ್ಲಾಕ್ ಎಲಿಮೆಂಟ್ಸನ್ನು ಕ್ಯಾಟಲಿಸ್ಟಾಗಿ ಯೂಸ್ ಮಾಡ್ತಾ ಇದ್ದೀವಿ ಅಲ್ಲಿ ದೀಸ್ ಡಿ ಬ್ಲಾಕ್ ಎಲಿಮೆಂಟ್ಸ್ ದೇ ಕ್ಯಾನ್ ಪ್ರೊವೈಡ್ ಲಾರ್ಜ್ ಸರ್ಫೇಸ್ ಏರಿಯಾ. ಅಂದರೆ ಅದನ್ನು ಪೌಡರ್ ಫಾರ್ಮಲ್ಲಿ ತೊಗೊಂಡು ಅದನ್ನು ಸ್ಪ್ರೆಡ್ ಮಾಡಿದ್ರೆ ದ ಕ್ಯಾಟಲಿಸ್ಟ್ ಪ್ರಾಪರ್ಟಿ ಏನು ಅಂತಂದರೆ ದೇ ಕ್ಯಾನ್ ಪ್ರೊವೈಡ್ ದ ಸರ್ಫೇಸ್ ಏರಿಯಾ ಅಥವಾ ದೇ ಕ್ಯಾನ್ ಪ್ರೊವೈಡ್ ಲಾರ್ಜರ್ ಸರ್ಫೇಸ್ ಏರಿಯಾ ಫಾರ್ ದ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಟು ಅಂಡರ್ಗೋ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತಾನೆ. Therefore, since they can able to provide the larger surface area ಪ್ರೊವೈಡ್ ಮಾಡೋದ್ರಿಂದ ಫಾರ್ ಎ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ಗೆ ಸೊ ಜನರಲ್ ಆಗಿ ಸೊ ಈ ಡಿ ಬ್ಲಾಕ್ ಎಲಿಮೆಂಟ್ಸು ಅಥವಾ ಕಾಂಪೌಂಡ್ಸ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ಗೆ ಕ್ಯಾಟಲಿಟಿಕ್ ಪ್ರಾಪರ್ಟಿ ತೋರಿಸುವಂಥ ಒಂದು ಸಾಮರ್ಥ್ಯ ಇರುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ ಇನ್ನೊಂದು ದ ಥರ್ಡ್ ರೀಸನ್ ಇಟ್ ಈಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್ಸ್. ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ ಅಂತಂದರೆ ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್, ಅಂದರೆ ಪಾರ್ಷಿಯಲಿ ಅಂತಂದರೆ ದೇ ಆರ್ ನಾಟ್ ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನ್ಸ್. ಸೊ ಜನರಲ್ ಆಗಿ ಏನಾಗುತ್ತೆ ಈ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದ ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ ಏನಾಗುತ್ತೆ ಫಸ್ಟು ಯೂಸಲ್ ಆಗಿ ಒಂದು ರಿಯಾಕ್ಟೆಂಟ್ ಮಾಲಿಕ್ಯೂಲು ಸೊ ಕ್ಯಾಟಲಿಸ್ಟ್ ಜೊತೆ ರಿಯಾಕ್ಷನ್ ಆದಾಗ ಫಸ್ಟ್ ಏನಾಗುತ್ತೆ ಕ್ಯಾಟಲಿಸ್ಟ್ ದಟ್ ಇಟ್ ಸೆಲ್ಫ್ ವಿಚ್ ಕ್ಯಾನ್ ಫಾರ್ಮ್ ಎ ಟೆಂಪರರಿ ಬಾಂಡ್ ವಿತ್ ದಟ್ ಆಫ್ ದ ರಿಯಾಕ್ಟೆಂಟ್ ಮಾಲಿಕ್ಯೂಲ್. ಇದನ್ನು ಒಂದು ಇಂಟರ್ಮೀಡಿಯೇಟ್ ಸ್ಪೀಸೀಸ್ ಅಂತ ಹೇಳ್ತೀವಿ. ಫಸ್ಟ್ ಏನು ಮಾಡುತ್ತೆ ಒಂದು ಟೆಂಪರರಿ ಬಾಂಡನ್ನು ಫಾರ್ಮೇಷನ್ ಮಾಡಿಕೊಳ್ಳುತ್ತೆ ಕ್ಯಾಟಲಿಸ್ಟ್ ಯಾವುದ್ರ ಜೊತೆಗೆ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಜೊತೆಗೆ ಒಂದು ಟೆಂಪರರಿ ಬಾಂಡ್ ಫಾರ್ಮೇಷನ್ ಮಾಡಿ ಒಂದು ಟೆಂಪರರಿ ಕಾಂಪೌಂಡನ್ನು ಫಾರ್ಮೇಷನ್ ಮಾಡಿಕೊಳ್ಳುತ್ತೆ. ಬಟ್ ಆ ಟೆಂಪರರಿ ಕಾಂಪೌಂಡ್ ಏನಕ್ಕೆ ಫಾರ್ಮೇಷನ್ ಆಗುತ್ತೆ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ಅಕ್ಸೆಪ್ಟಿಂಗ್ ದ ಎಲೆಕ್ಟ್ರಾನ್, ಅಕ್ಸೆಪ್ಟೆನ್ಸ್ ಆಫ್ ದ ಎಲೆಕ್ಟ್ರಾನ್, ಬಿಕಾಸ್ ಆಫ್ ದ ಗೇನಿಂಗ್ ಆಫ್ ಎಲೆಕ್ಟ್ರಾನ್. ಸೊ ಬೇರೆ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸಿಂದ ಎಲೆಕ್ಟ್ರಾನ್ಸನ್ನು ಅದು ಅಕ್ಸೆಪ್ಟ್ ಮಾಡ್ಕೊಬೋದು. ಎಲ್ಲಿಗೆ ಅಕ್ಸೆಪ್ಟ್ ಮಾಡ್ಕೊಳುತ್ತೆ ನಾನು ಹೇಳಿದ್ನಲ್ಲ ಪಾರ್ಷಿಯಲಿ ಫಿಲ್ಡ್ ಅಂತಂದರೆ ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ ಇರಲಿಲ್ಲ, ಅಂದರೆ ವೇಕೆಂಟ್ ಆರ್ಬಿಟಲ್ಸ್ ಇತ್ತಲ್ಲ ಅಲ್ಲಿಗೆ ಈಸ್ಕೊಂಡು ಏನು ಮಾಡುತ್ತೆ ಅದು ಇಟ್ಕೊಂಡು ಏನು ಮಾಡುತ್ತೆ ಒಂದು ಟೆಂಪರರಿ ಬಾಂಡ್ ಫಾರ್ಮೇಷನ್ ಮಾಡ್ಕೊಳುತ್ತೆ. ಅದಾದಮೇಲೆ ಅದು ಅನ್ಸ್ಟೇಬಲ್ ಅಂತ ಹೇಳ್ತೀವಿ. ಫೈನಲಿ ದಿಸ್ ಅನ್ಸ್ಟೇಬಲ್ ಇಂಟರ್ಮೀಡಿಯೇಟ್ ಕಾಂಪೌಂಡು ಫೈನಲ್ ಆಗಿ ಏನಾಗುತ್ತೆ ಬ್ರೇಕ್ ಆಗುತ್ತೆ. ಬ್ರೇಕ್ ಆಗಿಬಿಟ್ಟು ಕೊನೆಯಲ್ಲಿ ಪ್ರಾಡಕ್ಟ್ ಸಿಗುತ್ತೆ. ಅದ್ರ ಜೊತೆಗೆ ಕ್ಯಾಟಲಿಸ್ಟು ನಾವು ಹೆಂಗೆ ತೊಗೊಂಡಿದ್ವಿ ಹಾಗೆ ವಾಪಸ್ ಆಗುತ್ತೆ. ಜನರಲಾಗಿ ಕ್ಯಾಟಲಿಸ್ಟು ಕೆಮಿಕಲ್ ರಿಯಾಕ್ಷನಲ್ಲಿ ಯಾವುದೇ ಥರ ಪಾರ್ಟಿಸಿಪೇಟ್ ಮಾಡೋದು ಅಂದರೆ ಇಟ್ ಈಸ್ ನಾಟ್ ಇನ್ವಾಲ್ವಿಂಗ್ ಇನ್ ದ ಕೆಮಿಕಲ್ ರಿಯಾಕ್ಷನ್ ಅಥವಾ ವಿಚ್ ಡಸ್ ನಾಟ್ ಅಂಡರ್ಗೋ ಕೆಮಿಕಲ್ ರಿಯಾಕ್ಷನ್ ವಿತ್ ದ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಷನ್ ಆಗೋದಿಲ್ಲ ಅಂತ ಹೇಳ್ತಾನೆ. ಬಟ್ ಅದೇನು ಮಾಡುತ್ತೆ ಅಂತಂದರೆ ಈ ಥರ ಒಂದು ಟೆಂಪರರಿ ಬಾಂಡ್ ಫಾರ್ಮೇಷನ್ ಮಾಡಿ ಫಸ್ಟು ಒಂದು ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸನ್ನು ಫಾರ್ಮೇಷನ್ ಮಾಡಿ ನೆಕ್ಸ್ಟ್ ಆ ಕಾಂಪ್ಲೆಕ್ಸನ್ನು ಡಿಕಂಪೋಸ್ ಮಾಡಿಕೊಟ್ಬಿಟ್ಟು ಕ್ಯಾಟಲಿಸ್ಟು ತನಗೆ ತಾನೇ ವಾಪಸ್ ಸಿಗುತ್ತೆ, ಏನೂ ಆಗದೇನೋ ವಾಪಸ್ ಬರುತ್ತೆ. ವೆರಾಸ್ ನಮಗೆ ರಿಯಾಕ್ಟೆಂಟಿಂದ ಪ್ರಾಡಕ್ಟ್ ಸಿಗುತ್ತೆ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ನೆಕ್ಸ್ಟ್ ರೀಸನ್ ವೈ ದ ಡಿ ಬ್ಲಾಕ್ ಎಲಿಮೆಂಟ್ ಜನರಲಿ ದೇ ಕ್ಯಾನ್ ಶೋ ದಿಸ್ ಕ್ಯಾಟಲಿಟಿಕ್ ಪ್ರಾಪರ್ಟಿ ಅಂತಂದರೆ ಇಟ್ ಈಸ್ ವಾಟ್ ದ ಥರ್ಡ್ ರೀಸನ್ ಅಂತ ಹೇಳ್ತಾನೆ ದ ಪ್ರೆಸೆನ್ಸ್ ಆಫ್ ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಒನ್ಸ್ ಅಗೇನ್ ದ ಲಾಸ್ಟ್ ಪಾಯಿಂಟ್ ಅಂತ ತಗೊಂಡ್ರೆ ವೈ ದೇ ಕ್ಯಾನ್ ಶೋ ದ ಕ್ಯಾಟಲಿಟಿಕ್ ಪ್ರಾಪರ್ಟಿ ಬಿಕಾಸ್ ಆಫ್ ದ ಎಬಿಲಿಟಿ ಆಫ್ ದೀಸ್ ಡಿ ಬ್ಲಾಕ್ ಎಲಿಮೆಂಟ್ ಟು ಫಾರ್ಮ್ ಇಂಟರ್ಮೀಡಿಯೇಟ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಇದನ್ನು. ಇಂಟರ್ಮೀಡಿಯೇಟ್ ಕಾಂಪೌಂಡ್ಸ್ ಅಂತಂದರೆ ಫಸ್ಟು ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಜೊತೆಗೆ ಕ್ಯಾಟಲಿಸ್ಟ್ ಏನು ಮಾಡುತ್ತೆ ಒಂದು ಟೆಂಪರರಿ ಬಾಂಡ್ನ ಫಾರ್ಮೇಷನ್ ಮಾಡಿ ಏನು ಮಾಡುತ್ತೆ ಒಂದು ಇಂಟರ್ಮೀಡಿಯೇಟ್ ಕಾಂಪೌಂಡನ್ನು ಫಾರ್ಮೇಷನ್ ಮಾಡುವಂಥ ಎಬಿಲಿಟಿ ಇರುತ್ತೆ ಅದಕ್ಕೆ. ನೆಕ್ಸ್ಟ್ ಆ ಇಂಟರ್ಮೀಡಿಯೇಟ್ ಕಾಂಪೌಂಡು ಅನ್ಸ್ಟೇಬಲ್ ಆಗಿರೋದ್ರಿಂದ ಅದು ಬ್ರೇಕ್ ಆಗಿ ಫೈನಲಿ ನನಗೆ ಒಂದು ಕಡೆಗೆ ಪ್ರಾಡಕ್ಟು ಮತ್ತು ಕ್ಯಾಟಲಿಸ್ಟು ವಾಪಸ್ ಕೊಡುತ್ತೆ. ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ ಫೋರ್ತ್ ರೀಸನ್ ಅಂತ ಹೇಳ್ತಾನೆ ಸೊ ಬಿಕಾಸ್ ಆಫ್ ದ ಫಾರ್ಮೇಷನ್ ಆಫ್ ದ ಇಂಟರ್ಮೀಡಿಯೇಟ್ ಕಾಂಪೌಂಡ್ ಅಂತ ಹೇಳ್ತಾನೆ.
ಆ್ಯಂಡ್ ದೀಸ್ 4 ರೀಸನ್ಸ್ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ catalytic ಪ್ರಾಪರ್ಟಿ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಎಕ್ಸಾಮಲ್ಲಿ ಕೇಳಿದ್ರೆ ಇಷ್ಟು ಪಾಯಿಂಟ್ಸನ್ನು ಬರೀಬೇಕು. So what is the reason or the why the D block element they can show catalytic property ಅಂತಂದರೆ ಇದಿಷ್ಟು ಪ್ರಾಪರ್ಟಿನ ಹೇಳಬೇಕು, ಇದಿಷ್ಟು ರೀಸನ್ಸನ್ನು ಹೇಳಬೇಕು. ಒಂದು, ಇಟ್ ಈಸ್ ಬಿಕಾಸ್ ಆಫ್ ದ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಶೋನ್ ಬೈ ದ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಇನ್ನೊಂದು, ಇಟ್ ಈಸ್ ಬಿಕಾಸ್ ಆಫ್ ಲಾರ್ಜರ್ ಸರ್ಫೇಸ್ ಏರಿಯಾ ಪ್ರೊವೈಡೆಡ್ ಬೈ ದ ಡಿ ಬ್ಲಾಕ್ ಎಲಿಮೆಂಟ್ಸ್. ಇನ್ನೊಂದು, ದ ಪ್ರೆಸೆನ್ಸ್ ಆಫ್ ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್ಸ್. ಆ್ಯಂಡ್ ದ ನೆಕ್ಸ್ಟ್ ಒನ್, ಇಟ್ ಈಸ್ ನಥಿಂಗ್ ಬಟ್ ದ ಫಾರ್ಮೇಟ್ ಡ್ಯೂ ಟು ದ ಎಬಿಲಿಟಿ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಟು ಫಾರ್ಮ್ ದ ಇಂಟರ್ಮೀಡಿಯೇಟ್ ಕಾಂಪೌಂಡ್ಸ್ ಅಂತ ಹೇಳ್ತಾನೆ. And because of all these things, generally the D block elements they can show the catalytic property na ತೋರಿಸುತ್ತೆ ಅಂತ ಹೇಳ್ತಾರೆ. ಇದು ನೆಕ್ಸ್ಟ್ ಪ್ರಾಪರ್ಟಿ. ಫೈನಲ್ ಆಗಿ ಒಂದಷ್ಟು ಎಕ್ಸಾಂಪಲ್ಸನ್ನು ಹೇಳ್ತಾ ಇದ್ದಾನೆ. ಅಂದರೆ ಒಂದಷ್ಟು ಎಕ್ಸಾಂಪಲ್ಸನ್ನು ತೊಗೊಂಡಾಗ ವೇರ್ ವಿ ಕ್ಯಾನ್ ಯೂಸ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ದ ಕಾಂಪೌಂಡ್ಸ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಆ್ಯಸ್ ದ ಕ್ಯಾಟಲಿಸ್ಟ್ ಇನ್ ದ ಕೆಮಿಕಲ್ ರಿಯಾಕ್ಷನ್ ಅಂತ ಬಂದಾಗ, ಫಸ್ಟ್ ಎಕ್ಸಾಂಪಲ್ ನೋಡಿ, ಐರನ್ ವಿಚ್ ಈಸ್ ಯೂಸ್ಡ್, ಐರನ್ ಇನ್ ದ ಫಾರ್ಮ್ ಆಫ್ ಫೈನ್ಲಿ ಡಿವೈಡೆಡ್ ಐರನ್ ಅಂತ ಹೇಳ್ತಾನೆ, ಆರ್ in the form of a compound that is iron oxide ಅಂತ ಹೇಳ್ತಾನೆ, ferrous oxide, and which is used as a catalyst in Haber's process in the manufacture of ammonia. ನಮಗೆ ಗೊತ್ತಿದೆ, ಇಲ್ಲಿ ಅಮೋನಿಯಾ ಕೆಳಗಡೆ ಹೋಗಿದೆ ನೋಡಿ, ಅಲ್ಲಿ ಕಾಣ್ತಾ ಇದೆ. ಸೊ ಹೇಬರ್ಸ್ ಪ್ರೋಸೆಸ್ಸಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಮಾಡಬೇಕಾದ್ರೆ ಐರನ್ ಅಥವಾ ಐರನ್ ಆಕ್ಸೈಡ್ ಕಾಂಪೌಂಡನ್ನು ನಾವು ಕ್ಯಾಟಲಿಸ್ಟಾಗಿ ಯೂಸ್ ಮಾಡ್ತೀವಿ. ಒಂದು ಎಕ್ಸಾಂಪಲ್. ಅದೇ ಥರ ಇಂದ ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ನಲ್ಲಿ ಕಾಂಟ್ಯಾಕ್ಟ್ ಪ್ರೋಸೆಸ್, ಅದನ್ನು ಅನ್ಫಾರ್ಚುನೇಟ್ಲಿ ಈ ವರ್ಷ ನಿಮಗೆ ಸಿಲೆಬಸ್ಸಿಂದ ತೆಗೆದಾಕ್ಬಿಟ್ಟಿದ್ದಾನೆ, ಬಟ್ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿದ್ದೆ ಅದನ್ನು. ಸೊ ಇನ್ ದ ಪ್ರೊಡಕ್ಷನ್ ಆಫ್ ದ ಸಲ್ಫ್ಯೂರಿಕ್ ಆ್ಯಸಿಡ್ನಲ್ಲಿ ಅದರ ಒಂದು ಪ್ರೋಸೆಸನ್ನು ಯೂಸ್ ಮಾಡ್ತೀವಿ. ಕಾಂಟ್ಯಾಕ್ಟ್ ಪ್ರೋಸೆಸ್ ಅನ್ನೋ ಒಂದು ಮೆಥಡಿಂದ ನಾವು ಸಲ್ಫ್ಯೂರಿಕ್ ಆ್ಯಸಿಡ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಅಲ್ಲೂ ಅಷ್ಟೇ ಒಂದು ವೆನಡಿಯಂ ಪೆಂಟಾಕ್ಸೈಡ್ ಅಂತ ಒಂದು ಡಿ ಬ್ಲಾಕ್ ಎಲಿಮೆಂಟ್ ಕಾಂಪೌಂಡ್ ಅಥವಾ ಟ್ರಾನ್ಸಿಷನ್ ಮೆಟಲ್ ಕಾಂಪೌಂಡನ್ನು ಆ್ಯಸ್ ಎ ಕ್ಯಾಟಲಿಸ್ಟಾಗಿ ಯೂಸ್ ಮಾಡ್ತೀವಿ. ಇದು ಅನದರ್ ಎಕ್ಸಾಂಪಲ್, ವೆನಡಿಯಂ ಪೆಂಟಾಕ್ಸೈಡ್. ಎಕ್ಸಾಂಪಲ್ ಕೇಳಿದ್ರೆ ಎಕ್ಸಾಂಪಲ್ನು ಕೇಳ್ಬೋದು. ಗಿವ್ ಎನ್ ಎಕ್ಸಾಂಪಲ್ ಫಾರ್ ದ ಕಾಂಪೌಂಡ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಕ್ಯಾಟಲಿಸ್ಟ್ ಅಂತ ಕೇಳ್ಬೋದು. ಸೊ ವೆನಡಿಯಂ ಪೆಂಟಾಕ್ಸೈಡ್ ಅಂತ ಹೇಳ್ತಾನೆ. ಇನ್ನೊಂದು ನಿಕ್ಕಲ್, ನಾನು ಆಲ್ರೆಡಿ ಹೇಳಿದೆ, ನಿಕ್ಕಲ್ ವಿಚ್ ಈಸ್ ಯೂಸ್ಡ್ ಇನ್ ದ ಹೈಡ್ರೋಜನೇಷನ್ ಆಫ್ ಆಲ್ಕೀನ್ಸ್ ಆರ್ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಅಂತ ಹೇಳ್ತಾನೆ. ಸೊ ಆಲ್ಕೀನ್ ಕಾಂಪೌಂಡ್ಸನ್ನು ಹೈಡ್ರೋಜನೇಷನ್ ಮಾಡಬೇಕಾದ್ರೆ ನಿಕ್ಕಲ್ ಮೆಟಲ್ ಕ್ಯಾಟಲಿಸ್ಟಾಗಿ ಯೂಸ್ ಮಾಡ್ತೀವಿ. ಅದನ್ನು ಕ್ಯಾಟಲಿಟಿಕ್ ಹೈಡ್ರೋಜನೇಷನ್ ಅಂತ ಹೇಳ್ತೀವಿ. ಇನ್ ದ ಪ್ರೆಸೆನ್ಸ್ ಆಫ್ ಎ ಮೆಟಲ್ ಕ್ಯಾಟಲಿಸ್ಟ್ ಸಚ್ ಆಸ್ ನಿಕ್ಕಲ್, ಪೆಲಡಿಯಂ, ಪ್ಲಾಟಿನಮ್ ಅಂತ ಹೇಳ್ತೀವಿ. ಸೊ ಹೀಗೆ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಕ್ಯಾಟಲಿಟಿಕ್ ಸಬ್ಸ್ಟೆನ್ಸಸ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್. ಸೊ ಜನರಲಿ ವಿ ಕ್ಯಾನ್ ಯೂಸ್ ಟು ಕ್ಯಾರಿ ಔಟ್ ದ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತಾನೆ. ಇದು ದ ನೆಕ್ಸ್ಟ್ ಪ್ರಾಪರ್ಟಿ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ ಕಣಪ್ಪ. ಸೊ ಇದಿಷ್ಟು ನೆಕ್ಸ್ಟ್ ಪ್ರಾಪರ್ಟಿ, ದಟ್ ಇಸ್ ದ ಕ್ಯಾಟಲಿಟಿಕ್ ಪ್ರಾಪರ್ಟಿ. ದೇಫೋ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಯಿತು, ನೆಕ್ಸ್ಟು ಕಲರ್ ಫಾರ್ಮೇಷನ್ ಆಯಿತು, ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಯಿತು, ಆ್ಯಂಡ್ ದ ನೆಕ್ಸ್ಟ್ ಪ್ರಾಪರ್ಟಿ ಇಟ್ ಇಸ್ ನಥಿಂಗ್ ಬಟ್ ದ ಕ್ಯಾಟಲಿಟಿಕ್ ಪ್ರಾಪರ್ಟಿ ಅಂತ ಹೇಳಿದ್ದಾನೆ. ಹಾಗಿದ್ರೆ ನೆಕ್ಸ್ಟ್ ವಾಟ್ ಇಸ್ ದ ನೆಕ್ಸ್ಟ್ ಪ್ರಾಪರ್ಟಿ, ಇನ್ನೇನು ಪ್ರಾಪರ್ಟಿ ಬರುತ್ತೆ ಡಿ ಬ್ಲಾಕ್ ಎಲಿಮೆಂಟ್ಸ್ಗೆ ಅನ್ನೋದನ್ನು ಸೊ ತಿಳ್ಕೊಳ್ಳೋಣ ಇವಾಗ. ರೈಟ್, ಹಾಗಿದ್ರೆ ನೆಕ್ಸ್ಟ್ ಪ್ರಾಪರ್ಟಿ ಏನು ಬರುತ್ತೆ ಡಿ ಬ್ಲಾಕ್ ಎಲಿಮೆಂಟ್ಸ್ದು, ಇನ್ನೇನು ಪ್ರಾಪರ್ಟಿ ನಾವು ಸ್ಟಡಿ ಮಾಡೋಣ ಅಂತಂದರೆ, ದ ನೆಕ್ಸ್ಟ್ ಪ್ರಾಪರ್ಟಿ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್, ಇನ್ನೊಂದು ಪ್ರಾಪರ್ಟಿ ಬರುತ್ತೆ ಡಿ ಬ್ಲಾಕ್ ಎಲಿಮೆಂಟ್ಸಿಗೆ. ದ ನೆಕ್ಸ್ಟ್ ಪ್ರಾಪರ್ಟಿ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ ಈಸ್ ದ ಎಬಿಲಿಟಿ ಆಫ್ ದ ಟ್ರಾನ್ಸಿಷನ್ ಮೆಟಲ್ಸ್ ಆರ್ ದ ಡಿ ಬ್ಲಾಕ್ ಎಲಿಮೆಂಟ್ ಟು ಫಾರ್ಮ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ ಹೇಳ್ತಾನೆ. ಸೊ ಅಂದರೆ ಡಿ ಬ್ಲಾಕ್ ಎಲಿಮೆಂಟ್ಸು ಜನರಲ್ ಆಗಿ ಒಂದು ರೀತಿ ಕಾಂಪೌಂಡ್ಸನ್ನು ಫಾರ್ಮೇಷನ್ ಮಾಡುವಂಥ ಎಬಿಲಿಟಿನ ಹೊಂದಿರುತ್ತೆ. ಆ್ಯಂಡ್ ವಾಟ್ ಇಸ್ ದಟ್ ಅಂತಂದರೆ ಅದನ್ನು ನಾವು ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ ಹೇಳ್ತಾನೆ. ಏನಂಗಂದರೆ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತಂದರೆ, ಸೊ ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಆ್ಯಂಡ್ ವಾಟ್ ಈಸ್ ಆಲ್ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ದಿಸ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅನ್ನೋದನ್ನು ಇಲ್ಲಿ ಹೇಳ್ತಾನೆ. ಸೊ ಹಾಗಿದ್ರೆ ಫಸ್ಟ್ ಆಫ್ ಆಲ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತಂದರೆ ಏನು ಅಂತಂದರೆ ಇಷ್ಟ ಇಟ್ ವೆರಿ ಸಿಂಪಲ್. ಸೊ ಜನರಲಾಗಿ ಈ ಡಿ ಬ್ಲಾಕ್ ಎಲಿಮೆಂಟ್ಸ್ ಯೂಸಲಾಗಿ ನಾವು ಮೆಟಾಲಿಕ್ ಎಲಿಮೆಂಟ್ಸ್ ಅಂತ ತೊಗೊಳ್ತೀವಿ ಡಿ ಬ್ಲಾಕ್ ಎಲಿಮೆಂಟ್ಸನ್ನು. ಸೊ ಈ ಮೆಟಲ್ಸ್ ಅಂತ ತೊಗೊಂಡಾಗ ಅಲ್ಲಿ ಏನಿರುತ್ತೆ, ಅಲ್ಲಿ ಮೆಟಾಲಿಕ್ ಆಟಮ್ಸ್ ಅಥವಾ ಮೆಟಾಲಿಕ್ ಅಯಾನ್ಸ್ ಏನು ಮಾಡಿರುತ್ತೆ, ಒಂದು ಡೆಫಿನಿಟ್ ಮ್ಯಾನರ್ನಲ್ಲಿ ಹೀಗೆ ಅರೇಂಜ್ ಆಗಿರುತ್ತೆ ನೋಡಿ, ಹೀಗೆ ಅಲ್ವಾ, ಹಿಂಗಿರುತ್ತೆ. ಇಟ್ ಇಸ್ ಆಲ್ ಅಬೌಟ್ ದ ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ದ ಮೆಟಾಲಿಕ್ ಆಟಮ್ಸ್ ಅಥವಾ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಸೊ ಇನ್ ಬಿಟ್ವೀನ್ ದ ಮೆಟಾಲಿಕ್ ಆಟಮ್ಸ್ ಅಥವಾ ಮೆಟಾಲಿಕ್ ಅಯಾನ್ಸ್ ನೋಡಿ, ಸೊ ಅಲ್ಲೇನಿರುತ್ತೆ ಅಂತಂದರೆ ಯು ಕ್ಯಾನ್ ಸಿ ದ ಇಂಟರ್ಸ್ಟಿಷಿಯಲ್ ಪೊಸಿಷನ್. ನಿಮಗೆ ಗೊತ್ತಿದೆ ಆಲ್ರೆಡಿ ಈ ಇಂಟರ್ಸ್ಟಿಷಿಯಲ್ ಸೈಟ್ ಅಥವಾ ಇಂಟರ್ಸ್ಟಿಷಿಯಲ್ ಪೊಸಿಷನ್ ಅಂತಂದರೆ ನಿಮಗೆ ಮೀನಿಂಗ್ ಗೊತ್ತಿದೆ, ಅದನ್ನು ಸಾಲಿಡ್ ಸ್ಟೇಟಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಂಟರ್ಸ್ಟಿಷಿಯಲ್ ಪೊಸಿಷನ್ ಅಥವಾ ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ. ಡಿಫೆಕ್ಟ್ಸಲ್ಲಿ ಇದನ್ನು ನಿಮಗೆ ತೋರಿಸ್ತಾ ಇದೆ. ಅಂದರೆ ಅಲ್ಲಿ ಸಾಲಿಡ್ ಸ್ಟೇಟಲ್ಲಿ
ಮೆಟಾಲಿಕ್ ಆಟಮ್ಸ್ ಅಥವಾ ಅಯಾನ್ಸು. ಸೊ ಇಲ್ಲಿ ಈ ರೀತಿ ಅರೇಂಜ್ ಆಗಿದ್ದಾಗ, ಸೊ ಇನ್ ಬಿಟ್ವೀನ್ ದ ಮೆಟಾಲಿಕ್ ಅಯಾನ್ಸ್, ಅದನ್ನು ಕರ್ನಲ್ಸ್ ಅಂತ ಹೇಳ್ತೀವಿ. ಇನ್ ಬಿಟ್ವೀನ್ ದ ಅಡ್ಜಸೆಂಟ್ ಕರ್ನಲ್ಸಲ್ಲಿ ಸರ್ಟನ್ ವೇಕೆಂಟ್ ಸ್ಪೇಸಸ್ ಇರುತ್ತೆ, ಅದನ್ನು ಇಂಟರ್ಸ್ಟಿಷಿಯಲ್ ಪೊಸಿಷನ್ ಅಥವಾ ಇಂಟರ್ಸ್ಟಿಷಿಯಲ್ ಸೈಟ್ ಅಂತ ಹೇಳ್ತೀವಿ. ಯೂಸಲ್ ಆಗಿ ದ ಸೈಜ್ ಆಫ್ ದ ಇಂಟರ್ಸ್ಟಿಷಿಯಲ್ ಸೈಟ್ ಇಟ್ ಇಸ್ ಸೆಟ್ ಟು ಬಿ ವೆರಿ ಸ್ಮಾಲ್ ಇರುತ್ತೆ, ಅಂದರೆ ತುಂಬ ಲಾರ್ಜ್ ಗ್ಯಾಪ್ ಬರೋದಿಲ್ಲ, ಯೂಸಲ್ ಆಗಿ ತುಂಬ ಕಡಿಮೆ ಇರುತ್ತೆ. ಸೊ ಇಂಟು ಸಚ್ ಇಂಟರ್ಸ್ಟಿಷಿಯಲ್ ಪೊಸಿಷನ್ ಅಥವಾ ಇಂಟರ್ಸ್ಟಿಷಿಯಲ್ ಸೈಟಿಗೆ ದೆರ್ ಆರ್ ಸರ್ಟನ್ ಆಟಮ್ಸ್, ನಾನ್ ಮೆಟಾಲಿಕ್ ಆಟಮ್ಸ್ ಸಚ್ ಆಸ್ ಕಾರ್ಬನ್ ಇರ್ಬೋದು, ನೈಟ್ರೋಜನ್ ಇರ್ಬೋದು, ಎಟ್ಸೆಟ್ರಾ ಅಂತ ಹೇಳ್ತಾನೆ. ನೋಡಿ ಈ ಥರ ಒಂದು ಇತ್ತಲ ಕೇಸು. ಇವಾಗ ಏನಾಗುತ್ತೆ, ಸೊ ಇಂಟು ದಟ್ ಇಂಟರ್ಸ್ಟಿಷಿಯಲ್ ಪೊಸಿಷನ್ ಅಥವಾ ಇಂಟರ್ಸ್ಟಿಷಿಯಲ್ ಸೈಟಿಗೆ ಸಮ್ ಕಾರ್ಬನ್ ಆಟಮ್ಸ್ of the carbon, they can be trapped onto the interstitial position, trapped into the interstitial position like this. ಸೊ ಯೂಸಲ್ ಆಗಿ ದ ಸ್ಮಾಲರ್ ಆಟಮ್ಸ್ ಅಂತ ಹೇಳ್ತಾರೆ, ಸ್ಮಾಲರ್ ಆಟಮ್ಸ್ ಸಚ್ ಆಸ್ ಕಾರ್ಬನ್. ಸೊ ಕೆನ್ ಬಿ ಟ್ರ್ಯಾಪ್ಡ್ ಇಂಟು ದ, ಅದು ಎಲ್ಲಿಗೆ ಬರುತ್ತೆ ಅಂತಂದರೆ ಕ್ಯಾನ್ ಬಿ ಟ್ರ್ಯಾಪ್ಡ್ ಇಂಟು ದ ಇಂಟರ್ಸ್ಟಿಷಿಯಲ್ ಸೈಟ್ ಆರ್ ದ ವೇಕೆಂಟ್ ಸ್ಪೇಸ್ ಪ್ರೆಸೆಂಟ್ ಬಿಟ್ವೀನ್ ದ ಮೆಟಾಲಿಕ್ ಅಯಾನ್ಸ್ ಅಂತ ಹೇಳ್ತಾನೆ ಇಲ್ಲಿ. ಸೊ ಆ ಥರ ಟ್ರ್ಯಾಪ್ ಆದಾಗ, ಇಂಟರ್ಸ್ಟಿಷಿಯಲ್ ಪೊಸಿಷನ್ಗೆ ಬಂದು ಸ್ಮಾಲರ್ ಆಟಮ್ಸು ಬಂದು ಟ್ರ್ಯಾಪ್ ಆದರೆ ಅಥವಾ ಆಕ್ಯುಪೈ ಮಾಡಿಕೊಂಡ್ರೆ, ಆವಾಗ ಆಫ್ಟರ್ ದಟ್ ಏನಾಗುತ್ತೆ, ಅಲ್ಲೊಂದು ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಇದನ್ನು ಒಂದು ಕಾಂಪೌಂಡ್ ಅಂತ ಟ್ರೀಟ್ ಮಾಡ್ತೀವಿ. ಇವಾಗ ಈ ಥರ ನೋಡಿ, ದೇರ್ ಆರ್ ಸರ್ಟನ್ ನಂಬರ್ ಆಫ್ ಕಾರ್ಬನ್ ಐಟಮ್ಸು ಬಂದು ಇಂಟರ್ಸ್ಟಿಷಿಯಲ್ ಪೊಸಿಷನ್ ಈ ಥರ ಆಕ್ಯುಪೈ ಮಾಡ್ಕೊಂಬಿಡ್ತು ಅಂತ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ, ಅಲ್ಲಿ ಒಂದು ಕಾಂಪೌಂಡ್ ಫಾರ್ಮೇಷನ್ ಆಗಿದೆ ಅಂತ ತೊಗೊಳ್ತೀವಿ. ಆ್ಯಂಡ್ ಸಚ್ ಅ ಟೈಪ್ ಆಫ್ ಕಾಂಪೌಂಡ್ ದೇ ಆರ್ ಕಾಲ್ಡ್ ಆಸ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೀಸ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಏನಿದೆ, ದೇ ಕ್ಯಾನ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಇಂಡಸ್ಟ್ರಿನಲ್ಲಿ. ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಅವುಗಳನ್ನ ಬೇರೆ ಬೇರೆ ಕಡೆ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸನ್ನು ನಾವು ಯೂಸ್ ಮಾಡ್ಕೊಳ್ತೀವಿ. ಸೊ ದೇಫೋರ್ ಇಂಥ ಕಾಂಪೌಂಡ್ಸನ್ನು ನಾವು ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಈ ರೀತಿ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸನ್ನು ಫಾರ್ಮೇಷನ್ ಮಾಡುವಂಥ ಎಬಿಲಿಟಿ ಈ ಡಿ ಬ್ಲಾಕ್ ಎಲಿಮೆಂಟ್ಸ್ಗೆ ಇರುತ್ತೆ ಅಂತ ಹೇಳ್ತಾನೆ. ಸೊ ದೇ ಕ್ಯಾನ್ ಫಾರ್ಮ್ ದ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ ಹೇಳ್ತಾನೆ. ವೈ ದೇ ಕ್ಯಾನ್ ಫಾರ್ಮ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್? ಈಗ ಯಾಕೆ ಫಾರ್ಮೇಷನ್ ಮಾಡುತ್ತೆ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸನ್ನು ಅಂತ ಅನ್ನೋದನ್ನು ಅಷ್ಟನ್ನು ಎಕ್ಸ್ಪ್ಲೈನ್ ಮಾಡುತ್ತೆ ಅಲ್ಲಿ. ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂದರೆ ಫಸ್ಟು ಮೀನಿಂಗ್ ಹೇಳ್ತಾ ಇದ್ದಾನೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಮತ್ತು ಅದನ್ನು ಇಲ್ಲಿ ತೊಗೊಂಡು ತೋರಿಸ್ತಾ ಇದ್ದೀನಿ, ಸ್ಟೇಟ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ. ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತಾನೆ ದೀಸ್ ಆರ್ ದ ಕಾಂಪೌಂಡ್ಸ್ ಇನ್ ವಿಚ್ ಸ್ಮಾಲರ್ ಆಟಮ್ಸ್ ಸಚ್ ಆಸ್ ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್, they are present at the interstitial position or they are trapped into the interstitial position of the crystal lattice of the transition metals, and such a type of compound they are called as interstitial compounds ಅಂತ ಹೇಳ್ತೀವಿ. ನಿಮ್ಗೆ ಅರ್ಥ ಆಗಿದೆಯಲ್ವಾ? ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ, ಸೊ ನಿಮ್ಗೆ ಅರ್ಥ ಆಗಿರುತ್ತೆ. ಸಮ್ ಸ್ಮಾಲರ್ ಆಟಮ್ಸ್ ಸಚ್ ಆಸ್ ಹೈಡ್ರೋಜನ್ನು, ಕಾರ್ಬನ್ನು, ನೈಟ್ರೋಜನ್ ಏನಾಗುತ್ತೆ, ದೇ ಕ್ಯಾನ್ ಆಕ್ಯುಪೈ ಆರ್ ದೇ ಕ್ಯಾನ್ ಟ್ರ್ಯಾಪ್ಡ್ ಇನ್ ಟು ದ ಇಂಟರ್ಸ್ಟಿಷಿಯಲ್ ಪೊಸಿಷನ್ ಆಫ್ ದ ಅಯಾನ್ಸ್ ಆಫ್ ದ ಟ್ರಾನ್ಸಿಷನ್ ಮೆಟಲ್ಸ್. ಆ್ಯಂಡ್ ಇನ್ ಸಚ್ ಎ ಕಂಡೀಷನಲ್ಲಿ ಆಫ್ಟರ್ ದಟ್ ನಮ್ಗೆ ಏನು ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ, ದಟ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಸೊ ಈ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ ಅಂತ ಬಂದಾಗ ಅದಕ್ಕೊಂದಷ್ಟು ಪ್ರಾಪರ್ಟೀಸ್ ಬರುತ್ತೆ. ಸೊ ಬೇಸ್ಡ್ ಆನ್ ದ ಪ್ರಾಪರ್ಟಿ ಬೇಸಿಸ್ ಮೇಲೆ ನಾವು ಈ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸನ್ನು ನಾವು ಸೊ ಬೇರೆ ಬೇರೆ ಕಡೆ ಯೂಸ್ ಮಾಡ್ಕೊಳ್ತೀವಿ ಕೆಲವೊಂದು ಸಲ. ಸೊ ಹಾಗಿದ್ರೆ ಪ್ರಾಪರ್ಟೀಸ್ ಏನು? ಎಕ್ಸಾಮಲ್ಲಿ ಈ ಥರ ಕೇಳ್ತಾನೆ, ವಾಟ್ ಆರ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್, ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ದ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ ಕೇಳ್ತಾನೆ ನಮಗೆ. ಸೊ ಅದರಲ್ಲಿ ವಾಟ್ ಆರ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ದ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಏನು ಬರುತ್ತೆ ಅದನ್ನು ಹೇಳ್ತಾ ಇದ್ದೀನಿ ಇಲ್ಲಿ. ದ ಪ್ರಾಪರ್ಟೀಸ್ ಆಫ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ ಅಂತ ತೊಗೊಂಡ್ರೆ ಅದರಲ್ಲಿ ಫಸ್ಟ್ ಪ್ರಾಪರ್ಟಿ ಹೇಳ್ತಾ ಇದೆ. ದ ಫಸ್ಟ್ ಪ್ರಾಪರ್ಟಿ ಆಫ್ ದ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ ಏನು ಹೇಳುತ್ತೆ, ದೀಸ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ದನ್ ದ ಪ್ಯೂರ್ ಮೆಟಲ್, ದೇ ಆರ್ ವೆರಿ ಹಾರ್ಡೆಸ್ಟ್ ಅಂತ ಹೇಳ್ತಾನೆ. ಸೊ ಫಸ್ಟ್ ಪ್ರಾಪರ್ಟಿ ಏನು, ದ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ದೆನ್ ದ ಪ್ಯೂರ್ ಮೆಟಲ್ಸ್. ಅಂದರೆ ಪ್ಯೂರ್ ಮೆಟಲ್ಸ್ ಅಂತಂದರೆ ಬರೀ ಟ್ರಾನ್ಸಿಷನ್ ಮೆಟಾಲಿಕ್ ಎಲಿಮೆಂಟ್ಸ್ ತೊಗೊಂಡಿದ್ವಲ್ಲ, ಟ್ರಾನ್ಸಿಷನ್ ಮೆಟಲ್ಸ್ ತೊಗೊಂಡಿದ್ವಲ್ಲ, ಅಂದರೆ ಈ ಸ್ಮಾಲರ್ ಆಟಮ್ಸು ಒಳಗಡೆ ಟ್ರ್ಯಾಪ್ ಆಗೋಕ್ಕೂ ಮುಂಚೆನೇ ಪ್ಯೂರ್ ಮೆಟಲ್ ಏನಿತ್ತು ಅದರ ಮೆಲ್ಟಿಂಗ್ ಪಾಯಿಂಟ್ ಕಂಪೇರ್ ಮಾಡಿದಾಗ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ದೇ ಆರ್ ಸೆಟ್ ಟು ಬಿ ಹ್ಯಾವಿಂಗ್ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್ ದ್ಯಾನ್ ದೇ ರೆಸ್ಪೆಕ್ಟಿವ್ ಪ್ಯೂರ್ ಮೆಟಲ್ಸ್. ಅಂದರೆ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ದೇ ಆರ್ ವೆರಿ ಮಚ್ ಹಾರ್ಡರ್ ದ್ಯಾನ್ ದ ಟ್ರಾನ್ಸಿಷನ್ ಮೆಟಾಲಿಕ್ ಎಲಿಮೆಂಟ್ಸ್ಗಿಂತಲೂ ತುಂಬ ಹಾರ್ಡ್ ಅಂತ ಹೇಳ್ತಾರೆ. ಇದು ಫಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ದ ಸೆಕೆಂಡ್ ಪ್ರಾಪರ್ಟಿ ನೋಡಿ, ದೇ ಆರ್ ವೆರಿ ಹಾರ್ಡ್. ಸೊ ಇದನ್ನ ಬೇಕಾದ್ರೆ ಫಸ್ಟ್ ಪ್ರಾಪರ್ಟಿ ಅಂತ ತೊಗೊಬೋದು. ದೀಸ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ ದೇ ಆರ್ ವೆರಿ ಹಾರ್ಡ್ ಅಂತ ಹೇಳ್ತಾನೆ. ಎಷ್ಟು ಹಾರ್ಡ್ ಆಗಿರುತ್ತೆ ಅಂತಂದರೆ, ಸೊ ಅವನು ಹೇಳ್ತಾನೆ ದ ಬೋರೈಡ್ ಕಾಂಪೌಂಡ್ಸ್. ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸಲ್ಲಿ ಬೋರೈಡ್ ಕಾಂಪೌಂಡ್ಸ್ ಅಂತಂದರೆ
ಬೋರಾನ್ ಎಲಿಮೆಂಟ್ಸ್, ಬೋರಾನ್ ಆ್ಯಟಮ್ಸು, ಸ್ಮಾಲರ್ ಬೋರಾನ್ ಆ್ಯಟಮ್ಸು ಇಂಟರ್ಸ್ಟಿಷಿಯಲ್ ಪೊಸಿಷನ್ನ ಆಕ್ಯುಪೈ ಮಾಡಿದಾಗ ಅವಾಗ ಏನು ಕಾಂಪೌಂಡ್ ಬರುತ್ತೆ ಅದನ್ನು ಬೋರೈಡ್ಸ್ ಅಂತ ಹೇಳ್ತೀವಿ. ಈಗ ಆ ಥರ ಬೋರಾಯ್ಡ್ ಕಾಂಪೌಂಡ್ಸ್ ಬಂದಾಗ ಹಾರ್ಡ್ನೆಸ್ ಎಷ್ಟಿದೆ ಅನ್ನೋದನ್ನು ಹೇಳ್ತಾನೆ. ದ ಬೋರಾಯ್ಡ್ ಕಾಂಪೌಂಡ್ಸ್ ದೇ ಆರ್ ಹಾರ್ಡ್ನೆಸ್, ದೇ ಆರ್ ಹ್ಯಾವಿಂಗ್ ದ ಹಾರ್ಡ್ನೆಸ್, ದೇ ಆರ್ ಹಾರ್ಡರ್ ಲೈಕ್ ಡೈಮಂಡ್ ಅಂತ ಹೇಳ್ತಾನೆ. ಅಂದರೆ ಡೈಮಂಡ್ ಅಷ್ಟು ಹಾರ್ಡಾಗಿರುತ್ತೆ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸು ಅಂತ ಹೇಳ್ತಾನೆ. ಎಕ್ಸಾಂಪಲ್ಸು ಬೋರೈಡ್ ಕಾಂಪೌಂಡ್ಸು, ದೇ ಆರ್ ವೆರಿ ಮಚ್ ಹಾರ್ಡರ್. ಟ್ರಾನ್ಸಿಷನ್ ಮೆಟಾಲಿಕ್ ಎಲಿಮೆಂಟ್ಸ್ಗಿಂತನೂ ಕೂಡ ತುಂಬ ಹಾರ್ಡಾಗಿರುತ್ತೆ. ಆ್ಯಂಡ್ ಬಿಕಾಸ್ ಆಫ್ ದಟ್ ದೇ ಡೂ ಹ್ಯಾವ್ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್ ದ್ಯಾನ್ ದ ಪ್ಯೂರ್ ಮೆಟಲ್ಸ್ ಅಂತ ಹೇಳ್ತಾನೆ. ಇದು ಸೆಕೆಂಡ್ ಪ್ರಾಪರ್ಟಿ ಆಫ್ ದ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಇನ್ನೊಂದು ಪ್ರಾಪರ್ಟಿ ನೋಡಿ, ದೇ ಆರ್ ಕೆಮಿಕಲಿ ಇನರ್ಟ್ ಇನ್ ನೇಚರ್ ಅಂತ ಹೇಳ್ತಾನೆ. ದೇ ಡು ನಾಟ್ ಅಂಡರ್ಗೋ ರಿಯಾಕ್ಷನ್ಸ್ ಆ್ಯಂಡ್ ಬಿಕಾಸ್ ಆಫ್ ದಟ್. ಸೊ ಈಗ ಜನರಲಾಗಿ ನಾವು ಕೆಲವೊಂದು ಯುಟೆನ್ಸಿಲ್ಸಲ್ಲಿ ಈ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸನ್ನು ಯೂಸ್ ಮಾಡ್ತೀವಿ. ಅಂದರೆ ಈ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸು ತುಕ್ಕಿಡಿದಾರೆ ಅಂದರೆ ರಸ್ಟ್ ಆಗದೆ ಇರೋವಂಥದ್ದು ಅಂತ ಹೇಳ್ತೀವಲ್ಲ, ರಸ್ಟ್ ಆಗದೆ ಇರೋವಂಥ ಸಬ್ಟೆನ್ಸ್ ಮಾಡಬೇಕು ಅಂತಂದರೆ, ಯುಟೆನ್ಸಿಲ್ ಮಾಡಬೇಕು ಅಂತಂದರೆ ಅಲ್ಲಿ ನಾವು ಈ ಅಲಾಯ್ಸ್ ಅಂತ ಹೇಳ್ತೀವಿ. ಅಲಾಯ್ಸ್ ಅಥವಾ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸನ್ನು ಯೂಸ್ ಮಾಡ್ಕೊತೀವಿ. ಯಾಕೆ ಅಂತ ದೇ ಆರ್ ಕೆಮಿಕಲ್ ಇನರ್ಟ್, ದೇ ಕೆನಾಟ್ ಬಿ ಅಟ್ಯಾಕ್ಡ್ ಬೈ ದ ಅಟ್ಮಾಸ್ಫಿರಿಕ್ ಏಜೆಂಟ್ಸಿಂದ ಅದು ಅಟ್ಯಾಕ್ ಆಗೋದಿಲ್ಲ ಅದು. ಆ್ಯಂಡ್ ದೇ ಫೋರ್ ದೇ ಆರ್ ಕೆಮಿಕಲ್ ಇನರ್ಟ್ ಅಂತ ಹೇಳ್ತಾನೆ. ಇದು ಇನ್ನೊಂದು ಪ್ರಾಪರ್ಟಿ ಆಫ್ ದ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಬಟ್ ದೇ ರಿಟೈನ್ ದ ಕಂಡಕ್ಟಿವಿಟಿ. ಮೆಟಾಲಿಕ್ ಪ್ರಾಪರ್ಟಿ ಅಂತ ಬಂದಾಗ ಅದಕ್ಕೆ ಕಂಡಕ್ಟರ್ ಅಂತ ಹೇಳ್ತೀವಿ, ಅಥವಾ ಕಂಡಕ್ಟಿವಿಟಿ ಪ್ರಾಪರ್ಟಿ ಇರುತ್ತೆ ಅಂತ ಹೇಳ್ತೀವಿ. ಅದೇ ಥರ ಆಫ್ಟರ್ ದ ಫಾರ್ಮೇಷನ್ ಆಫ್ ದ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್, ಈವನ್ ಆಫ್ಟರ್ ದ ಫಾರ್ಮೇಷನ್ ಆಫ್ ದ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಆಲ್ಸೋ ದ ಕಂಡಕ್ಟಿವಿಟಿ ಆಫ್ ದ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ ಈಸ್ ಜಸ್ಟ್ ಲೈಕ್ ದ ಮೆಟಲ್ಸ್ ಅಂತ ಹೇಳ್ತಾನೆ. ಅಂದರೆ ಕಂಡಕ್ಟಿವಿಟಿ ಪ್ರಾಪರ್ಟಿ ವಿಚ್ ರಿಮೇನ್ಸ್ ಸೇಮ್ ಅಂತ ಹೇಳ್ತಾನೆ, ವಿಚ್ ವಿಲ್ ಬಿ ರಿಟೈನ್ಡ್ ಅಂತ ಹೇಳ್ತಾನೆ. ಇದು ಫೋರ್ತ್ ಪ್ರಾಪರ್ಟಿ ಅಂತ ತಗೊಳ್ತೀವಿ. ಆ್ಯಂಡ್ ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ದ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ವಾಟ್ ಆರ್ ದಿಸ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತಂದ್ರೇನು, ಪ್ರಾಪರ್ಟೀಸ್ ಆಫ್ ದ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಏನೇನು ಬರುತ್ತೆ, ಇದಿಷ್ಟು ಪಾಯಿಂಟ್ಸನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದಿಷ್ಟು ನೆಕ್ಸ್ಟ್ ಪ್ರಾಪರ್ಟೀಸ್, ಸಮ್ ಪ್ರಾಪರ್ಟೀಸ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಸೊ ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಕೊನೆಯಲ್ಲಿ ಇನ್ನೊಂದು ಪ್ರಾಪರ್ಟಿ ಬರುತ್ತೆ. ಸೊ ಅದೇನು ಪ್ರಾಪರ್ಟಿ ಬರುತ್ತೆ, ಮತ್ತು ಅದಾದಮೇಲೆ ನೆಕ್ಸ್ಟು ಎಫ್ ಬ್ಲಾಕ್ ಎಲಿಮೆಂಟ್ಸ್ಗಳ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಹೇಳಿ ಅಂತ ಹೇಳ್ತಾನೆ. ಅದೇನು ಬರುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿಗೆ ಇವತ್ತಿನ ಒಂದು ಆನ್ಲೈನ್ ಕ್ಲಾಸನ್ನು ಸ್ಟಾಪ್ ಮಾಡ್ತಾಯಿದ್ದೀನಿ. ಸೊ ನಿಮಗೇನಾದರೂ ಕೇಳಿದ ಮೇಲೆ ನಿಮಗೇನಾದರೂ ಡೌಟ್ಸ್ ಬಂತು ಅಂತಂದರೆ ಸೊ ನನ್ನ ಹತ್ರ ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತಿನ ಆನ್ಲೈನ್ ಕ್ಲಾಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ಬಾ.